ಮಕ್ಕಳ, ಗುಡ್ ಮಾರ್ನಿಂಗ್. ಎಲ್ಲ ತಿಂಡಿ ತಿಂದಿದ್ದಾಯ್ತಾ ಮಕ್ಕಳ? ಹಾಂ, ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ಕೊಟ್ಟಿರೋಂಥ ಹೋಮ್ವರ್ಕ್ ಎಲ್ಲ ನೋಡ್ತಾ ಇದ್ದೀರಾ? ಹಾಗೆ ಪಾಠ ಮಾಡಿ ವಿಡಿಯೋ ಹಾಕ್ತಾ ಇದ್ದೀವಲ್ಲ, ಅದನ್ನು ನೋಡ್ತಾ ಇದ್ದೀರಾ ಮಕ್ಕಳ? ವೆರಿ ಗುಡ್. ಎಲ್ಲ ನೋಡಬೇಕು ಅಲ್ವಾ? ಕೊಟ್ಟಿರೋಂಥ ವಿಡಿಯೋ ನೋಡಬೇಕು, ಹಾಗೆ ಅಲ್ಲಿ ಕೊಟ್ಟಿರುವಂಥ ಹೋಮ್ವರ್ಕನ್ನು ಮಾಡಬೇಕು, ಜಾಣ ಪುಟಾಣಿಗಳಾಗಬೇಕು. ಆಯಿತಾ ಮಕ್ಕಳ? ಈಗ ನಾವು ಇವತ್ತು ಇನ್ನೊಂದು ಪಾಠಕ್ಕೆ ಹೋಗೋಣ. ಯಾವ ಪಾಠನಪ್ಪ? ಪರಿಸರ ಅಧ್ಯಯನ ಅಲ್ವಾ? ಪರಿಸರ ಅಧ್ಯಯನ ಪಾಠಕ್ಕೆ ನಾವಿವತ್ತು ಹೋಗ್ತಾ ಇರೋಣ. ಈಗಾಗಲೇ ನಿಮ್ಗೆ ಗೊತ್ತಿದೆ ಪರಿಸರ ಅಂದರೆ ಏನು ಅಂತ. ಏನು ಪರಿಸರ ಅಂದರೆ? ನಮ್ಮ ಸುತ್ತಮುತ್ತಲೂ ಇರುವಂಥದ್ದನ್ನ ನಾವು ಪರಿಸರ ಅಂತ ಹೇಳ್ತೀವಿ. ಅದನ್ನು ನಾವು ಸಹ ಸೇರ್ಕೊಂಡಿರ್ತೀವಿ. ಸುತ್ತಮುತ್ತ ಇರುವಂಥ ಗಿಡ, ಮರ, ಪ್ರಾಣಿ, ಪಕ್ಷಿ, ಮನುಷ್ಯರು ಪ್ರತಿಯೊಬ್ಬರು ಸಹ ಇರ್ತೀವಿ ಅಲ್ವಾ? ಅದ್ರ ಬಗ್ಗೆ ನಾವು ಅಧ್ಯಯನ ಮಾಡೋದನ್ನೇ ಪರಿಸರ ಅಧ್ಯಯನ ಅಂತ ಹೇಳ್ತೀವಿ. ಯಾಕೆ ನಾನು ಪ್ರತಿ ಸಲ ನಿಮಗೆ ಇದನ್ನ ಹೇಳ್ತೀನಿ ಅಂತಂದರೆ, ನಿಮಗೆ ಕನ್ನಡ ಗೊತ್ತು, ಗಣಿತ ಗೊತ್ತು, ಹಾಗೆ ಪರಿಸರದ ಬಗ್ಗೆನೂ ತಿಳ್ಕೊಂಡಿರ್ಬೇಕಲ್ವಾ? ಅದಕ್ಕೋಸ್ಕರ ಇದನ್ನು ನಾನು ಹೇಳ್ತಾ ಹೋಗ್ತೀನಿ. ಈಗ ಪಾಠ ಶುರು ಮಾಡೋಕ್ಕೆ ಮೊದಲು ಒಂದು ಹಾಡು ಬೇಕಲ್ವಾ ನಿಮಗೆ ಅಲ್ವಾ? ಹಾಡಾಗಲಿ ಕತೆ ಆಗಲಿ ನಿಮ್ಗೆ ಇಷ್ಟ. ಈಗ ನಾನು ಒಂದು ಹಾಡನ್ನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಕಲ್ತ್ಕೋತೀರಾ ಮಕ್ಕಳ? ಇಷ್ಟು ದಿವಸ ಹೇಳ್ಕೊಟ್ಟಿದ್ದ ಹಾಡನ್ನಲ್ಲಿ ನೀವು ಕಲ್ತ್ಕೋಬೇಕು, ಆಯಿತಾ? ಯಾರೂ ಮರಿಬಾರ್ದು. ಯಾವಾಗ ಕೇಳಿದ್ರು, ನಿದ್ದೆಯಲ್ಲಿ ಬಂದು ಕೇಳಿದ್ರು ಸಹ ನೀವು ಅದನ್ನು ನನಗೆ ಹೇಳಬೇಕು. ಓಕೆನಾ? ಸ್ಟಾರ್ಟ್. ಓಕೆ. ಬೆಳಗು ಹಾಯಿತು, ಬೆಳಗು ಬೆಳಗು ಹಾಯಿತು, ಬೆಳಗು ಹಾಯಿತು, ನಾವು ಹಲ್ಲು ಉಜ್ಜೋಣ. ಬೆಳಗು ಆಯಿತು, ಬೆಳಗು ಆಯಿತು, ನಾವು ಹಲ್ಲು ಉಜ್ಜೋಣ. ಊಟ ಬಂತು, ಊಟ ಬಂತು, ಮೊದಲು ಕೈಯನ್ನು ತೊಳೆಯೋಣ. ಊಟ ಬಂತು, ಊಟ ಬಂತು, ಮೊದಲು ಕೈಯನ್ನು ತೊಳೆಯೋಣ. ಬೆಳಗು ಆಯಿತು, ಬೆಳಗು ಆಯಿತು, ನಾವು ಹಲ್ಲನ್ನು ಉಜ್ಜೋಣ. ಊಟ ಬಂತು, ಊಟ ಬಂತು, ನಾವು ಕೈಯನ್ನು ತೊಳೆಯೋಣ. ತಿಂದು ಆಯ್ತು, ತಿಂದು ಆಯ್ತು, ನಾವು ಕೈ ಬಾಯಿ ತೊಳೆಯೋಣ. ತಿಂದು ಆಯ್ತು, ತಿಂದು ಆಯ್ತು, ನಾವು ಕೈ ಬಾಯಿ ತೊಳೆಯೋಣ. ಉದ್ದ ಉದ್ದ ಉಗುರು ಬಂದಿದೆ, ಉದ್ದ ಉದ್ದ ಉಗುರು ಬಂದಿದೆ, ಅವನು ಕತ್ತರಿಸಿ ತೆಗೆಯೋಣ. ಅವನು ಕತ್ತರಿಸಿ ತೆಗೆಯೋಣ. ಬೆಳಗು ಆಯಿತು, ಬೆಳಗು ಆಯಿತು, ನಾವು ಹಲ್ಲು ಉಜ್ಜೋಣ. ನಾವು ಹಲ್ಲು ಉಜ್ಜೋಣ. ಬಾಯಾರಿಕೆ, ಬಾಯಾರಿಕೆ, ಕುದಿಸಿ ಹರಿಸಿದ ನೀರು ಕುಡಿಯೋಣ. ಬಾಯಾರಿಕೆ, ಬಾಯಾರಿಕೆ, ಕುದಿಸಿ ಹರಿಸಿದ ನೀರನ್ನು ಕುಡಿಯೋಣ. ಮೈಯೆಲ್ಲ ಚೀಚಿ ಕೊಳೆ ಕೊಳೆ, ಮೈಯೆಲ್ಲ ಚೀಚಿ ಕೊಳೆ ಕೊಳೆ, ಹೊತ್ತು ಹೊತ್ತಿಗೆ ಸ್ನಾನವ ಮಾಡೋಣ. ಹೊತ್ತು ಹೊತ್ತಿಗೆ ಸ್ನಾನವ ಮಾಡೋಣ. ಬೆಳಗು ಆಯಿತು, ಬೆಳಗು ಆಯಿತು, ನಾವು ಹಲ್ಲು ಉಜ್ಜೋಣ. ನಾವು ಹಲ್ಲು ಉಜ್ಜೋಣ ಅಲ್ವಾ ಮಕ್ಕಳ? ನಾವು ಆಯ್ತಾ? ಗೊತ್ತಾಯ್ತಲ್ವ ಹಾಡು? ಈಗ ನಾವು ಏನು ಮಾಡಿದ್ವಿ? ಒಂದು ಹಾಡನ್ನು ಹೇಳಿದ್ವಿ ಅಲ್ವಾ? ಬೆಳಗಾಗುತ್ತೆ, ಬೆಳಗಾಗಿದ ತಕ್ಷಣ ನಾವೇನು ಮಾಡ್ತೀವಿ? ಏನು ಮಾಡ್ತೀವಿ? ಎದ್ದು ದೇವರಿಗೆ ಮೊದಲು ಕೈ ಮುಗಿತೀವಿ. ಹೇಳುವಾಗ ಬಲಭಾಗದಲ್ಲಿ ಎದ್ದು ದೇವರಿಗೆ ಕೈಯನ್ನು ಮುಗಿದು ನಂತರ ನಾವೇನು ಮಾಡ್ತೀವಿ? ವಾಶ್ರೂಮ್ ಒಳಗಡೆ ಹೋಗ್ತೀವಿ. ವಾಶ್ರೂಮ್ ಒಳಗೆ ನಾವೇನು ಮಾಡ್ತೀವಿ? ಹಲ್ಲನ್ನು ಉಜ್ಜುತ್ತೀವಿ. ಹಲ್ಲನ್ನು ಉಜ್ಜಿದ ನಂತರ ನಾವೇನು ಮಾಡ್ತೀವಿ? ಮುಖವನ್ನು ತೊಳೆದು ಮತ್ತೆ ಅಮ್ಮನ ಬಳಿ ಬಂದು ಹಾಲನ್ನು ಕುಡಿತೀವಿ. ಹೌದಾ? ಹಾಲನ್ನು ಕುಡಿದ ನಂತರ ನಾವೇನು ಮಾಡ್ತೀವಿ? ಸ್ವಲ್ಪ ಹೊತ್ತು ಕೂತ್ಕೊಂಡು ಪಾಠ, ಆ ದಿನದ ಪಾಠವನ್ನು
ಬರೆಯುವುದು ಮತ್ತೊಮ್ಮೆ ಮನನ ಮಾಡುತ್ತಾ ಹೋಗ್ಬೇಕು. ಆ ನಂತರ ಏನ್ ಮಾಡ್ಬೇಕು ನಾವು? ಸ್ನಾನವನ್ನ ಮಾಡಬೇಕು. ಸ್ನಾನ ಮಾಡಿದ ನಂತರ ನಾವೇನ್ ಮಾಡ್ಬೇಕು? ಸ್ನಾನ ಮಾಡಿದ ನಂತರ ಏನ್ ಮಾಡ್ಬೇಕು? ಮತ್ತೆ ತಿಂಡಿಯನ್ನ ತಿನ್ಬೇಕು. ಹಾಗೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಪೋಷಕರಿಗೂ ಸಹ, ಅಪ್ಪ ಅಮ್ಮ ಅಜ್ಜಿ ತಾತ ಮನೇಲಿ ಇರ್ತಾರಲ್ವಾ, ಅವ್ರಿಗೂ ಸಹ ನಾವು ಸಹಾಯನ ಮಾಡಬೇಕು. ಅಮ್ಮ ಹೇಳ್ತಾರೆ ಅಲ್ಲೊಂದು ಲೋಟ ಇದೆ ತಂದ್ಕೊಡು ಅಲ್ವಾ, ಅಲ್ಲೊಂದು ಪಾತ್ರೆ ಇದೆ ತಂದ್ಕೊಡು ಅಂತಾರೆ, ಹೌದಾ? ಅಪ್ಪ ಹೇಳ್ತಾರೆ ಅಲ್ಲೇನೋ ಒಂದು ವಸ್ತು ಇಟ್ಟಿದ್ದೀನಿ ಅದನ್ನು ತಂದ್ಕೊಡು ಅಂತಾರೆ. ಅಜ್ಜಿ ಹೇಳ್ತಾರೆ ಅಲ್ಲೇನೋ ಇದೆ ತಂದ್ಕೊಡು ಅಂತ. ನೀವು ಪುಟ್ಟ ಮಕ್ಕಳಾದ್ರೂ ಸಹ ನೀವೇನು ಮಾಡಬೇಕು? ಅವರಿಗೆ ಸಹಾಯ ಸಹ ಮಾಡಬೇಕು. ಹಾಗೆ ನೀವು ಊಟ ಮಾಡಬೇಕು, ತಿಂಡಿ ತಿನ್ಬೇಕು, ಎಲ್ಲ ಮಾಡಬೇಕು. ಅವೆಲ್ಲ ಆಗೋಕ್ಕೆ ಮೊದಲು ಏನು ಮಾಡಬೇಕು? ನಾವು ಕೈಗಳನ್ನು ಚೆನ್ನಾಗಿ ತೊಳೆಯಬೇಕು, ಹೌದಾ? ಕೈಗಳಲ್ಲಿ ಏನಿರುತ್ತೆ? ಆ ಕಡೆ ಈ ಕಡೆ ಎಲ್ಲ ಮುಟ್ಟಿರ್ತೀವಿ, ಕೈಯಲ್ಲಿ ಕೊಳೆ ಇರುತ್ತೆ. ಆ ಕೊಳೆಯಲ್ಲಿ ಕಣ್ಣಿಗೆ ಕಾಣದೇ ಇರುವಂತಹ ಹಲವಾರು ಬ್ಯಾಕ್ಟೀರಿಯಾಗಳಿರುತ್ತೆ. ಅವೆಲ್ಲ ನಮ್ಮ ದೇಹಕ್ಕೆ ಹೋದಾಗ ನಮ್ಗೇನಾಗುತ್ತೆ? ಕಾಯಿಲೆ ಬರುತ್ತೆ, ಹೌದಾ? ಜ್ವರ, ಕೆಮ್ಮು, ನೆಗಡಿ, ಸಾಮಾನ್ಯ ಕಾಯಿಲೆಗಳು ಬರುತ್ತೆ. ಅದಕ್ಕಿಂತ ದೊಡ್ಡ ದೊಡ್ಡ ಕಾಯಿಲೆಗಳು ಸಹ ನಮಗೆ ಬರುತ್ತೆ. ಆದ್ರಿಂದ ನಾವು ಏನು ಮಾಡಬೇಕು? ನಮ್ಮ ದೇಹವನ್ನಾಗಲಿ ನಮ್ಮ ಹಾಕೊಳ್ಳುವಂಥ ಬಟ್ಟೆಯನ್ನಾಗಲಿ ಯಾವಾಗಲೂ ಶುಚಿತ್ವವಾಗಿರಬೇಕು. ಉಗುರುಗಳನ್ನು ನಾವು ಆರೋಗ್ಯವೊಮ್ಮೆ ಕತ್ತರಿಸಲೇಬೇಕು. ಯಾಕಪ್ಪ ಕತ್ತರಿಸ್ಬೇಕು? ಉಗುರುಗಳಲ್ಲಿ ಏನಿರುತ್ತೆ? ಕೊಳೆ ಸೇರ್ಕೊಂಡಿರುತ್ತೆ. ಆಗ ನಾವು ಅನ್ನ ಅದು ಇದು ಕಲಸಿ ಊಟವನ್ನು ಮಾಡ್ತೀವಿ. ನಾವು ತಿನ್ನುವ ಆಹಾರದ ಜೊತೆ ಉಗುರಿನಲ್ಲಿ ಸೇರಿದಂಥ ಕೊಳೆನೂ ಸಹ ನಮ್ಮ ದೇಹಕ್ಕೆ ಸೇರಿ ಆಗಲೂ ಸಹ ನಮಗೆ ಏನಾಗುತ್ತೆ? ರೋಗ ಬರುತ್ತೆ, ಹೌದಾ? ರೋಗ ಬಂದರೆ ನಮಗೆ ಡಾಕ್ಟರ್ ಹತ್ರ ಹೋಗ್ಬೇಕು. ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಕೆಲವೊಮ್ಮೆ ಆಪರೇಷನ್ ಸಹ ಮಾಡಬೇಕಾಗತ್ತೆ. ಇವೆಲ್ಲ ಯಾಕೆ ಗೊಂದಲ? ಅದಕ್ಕೆಲ್ಲ ಮೊದಲೇ ಎಚ್ಚರಿಕೆ ಆಗಿಟ್ಬಿಟ್ಟು ನಮ್ಮ ದೇಹವನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದನ್ನ ಕಲಿಯೋಣ ಅಲ್ವಾ? ಆಗಾಗ ಉಗುರುಗಳನ್ನ ಕತ್ತರಿಸ್ಬೇಕು, ನಿತ್ಯ ಸ್ನಾನವನ್ನ ಮಾಡಬೇಕು ಅಲ್ವಾ? ತಲೆಗೆ ಎಣ್ಣೆಯನ್ನು ಹಾಕಬೇಕು, ಹೌದಾ? ಹಾಗೆ ತಲೆಯನ್ನು ಸಹ ಚೆನ್ನಾಗಿ ತೊಳಿಬೇಕು ಅಲ್ವಾ? ಈ ರೀತಿ ಎಲ್ಲ ಮಾಡ್ಕೊಂಡಾಗ ನಮ್ಮ ದೇಹ ಹೇಗಿರುತ್ತೆ? ಆರೋಗ್ಯಯುತವಾಗಿರುತ್ತೆ. ಇಲ್ಲಾಂದ್ರೆ ನಮ್ಮ ಹತ್ರ ಚೀಚಿ ಕೊಳಕು ಅವ್ರ ಪಕ್ಕ ಹೋಗೋಕೆ ಆಗಲ್ಲ. ಏನಾಗ್ತಾ ಇರುತ್ತೆ? ವಾಸನೆ ಬರ್ತಾ ಇರುತ್ತೆ. ಯಾವುದರ ವಾಸನೆ? ನಮ್ಮ ದೇಹದಲ್ಲಿ ಬೆವರಿನ ವಾಸನೆ ಬರುತ್ತೆ, ಹೌದಾ? ಬೆವರಿರುತ್ತೆ, ನಮ್ಮ ಚರ್ಮದಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ. ಆ ರಂಧ್ರಗಳ ಮೂಲಕ ಬೆವರು ನಮ್ಮ ಹೊರಗೆ ಬರುತ್ತೆ. ಆದ್ರಿಂದ ನಮ್ಮ ದೇಹ ಏನಾಗುತ್ತೆ? ವಾಸನೆಯನ್ನ ಬರುತ್ತೆ. ಹಾಗೆ ವಾಶ್ರೂಮ್ಗೆ ಹೋದಾಗಲೇ ಆಗಲಿ, ಊಟ ಮಾಡಿದಾಗಲೇ ಆಗಲಿ, ಪ್ರತಿ ಸಲ ನಾವು ಕೈಯನ್ನು ತೊಳಿಬೇಕು. ಯಾವ ರೀತಿ ತೊಳಿಬೇಕು? ಬರೀ ತೊಳ್ಕೊಂಬಿಡೋದಲ್ಲ. ಬೆಟ್ಟಗಳ ಸಂದಿಯಲ್ಲಿ, ಉಗುರುಗಳ ಸಂದಿಯಲ್ಲಿ ಎಲ್ಲವನ್ನು ನಾವು ನೀಟಾಗಿ ತೊಳೆದು ನಂತರ ಒಂದು ಟವಲ್ನಿಂದ ಒರೆಸ್ಕೊಂಡು ಇಟ್ಕೋಬೇಕು. ಹಾಗೆ ಮುಖವನ್ನು ಒರೆಸ್ಕೋತೀವಿ, ಎಲ್ಲರೂ ಒಂದೇ ಟವಲ್ ಇಟ್ಕೋಬಾರ್ದು, ಗೊತ್ತಾಯ್ತಾ? ಅಪ್ಪನಿಗೆ ಒಂದು, ಅಮ್ಮನಿಗೆ ಒಂದು, ನಿಮಗೆ ಒಂದು, ಪಾಪುಗೆ ಒಂದು, ಎಲ್ಲರಿಗೂ ಒಂದೊಂದು ಟವಲ್ ಇರಬೇಕು. ಆ ರೀತಿ ನೀವು ಮಾಡ್ಕೊ. ಯಾರಿಗೋ ಒಬ್ಬರಿಗೆ ಗುಳ್ಳೆ ಬಂದಿರುತ್ತೆ ಮುಖದಲ್ಲಿ ಅಂತ ಇಟ್ಕೊಳ್ಳಿ. ಆ ಟವಲನ್ನು ತಗೊಂಡು ನೀವು ಒರೆಸ್ಕೋತೀರಾ ಮುಖನ. ಹಾಗೇನಾಗುತ್ತೆ? ಅವರಲ್ಲಿ ಇರುವಂಥ ಗುಳ್ಳೆ ನಿಮ್ಮ ಮುಖಕ್ಕೂ ಬರುತ್ತೆ. ಆ ಗುಳ್ಳೆಗಳಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಗಳು ಇರುತ್ತೆ. ಅಂದರೆ ಬ್ಯಾಕ್ಟೀರಿಯಾ ಅಂದರೆ ಕಣ್ಣಿಗೆ ಕಾಣದೇ ಇರುವಂಥ ರೋಗಾಣುಗಳವು. ನಮ್ಗೆ ಗೊತ್ತೇ ಆಗಲ್ಲ, ಕಣ್ಣಿಗೆ ಕಾಣಿಸೋದೇ ಇಲ್ಲ, ಬರೀ ಕಣ್ಣಲ್ಲಿ ನಮಗೆ ಕಾಣೋದೇ ಇಲ್ಲ. ಅದಕ್ಕೆ ಡಾಕ್ಟ್ರ್ ಏನು ಮಾಡ್ತಾರೆ? ಅದನ್ನು ಅವರು ಒಂದು ಈ ರೀತಿಯಾದ ಒಂದು ಸಾಧನವನ್ನು ಇಟ್ಕೊಂಡಿರ್ತಾರೆ, ಮೈಕ್ರೋಸ್ಕೋಪ್ ಅಂತ ಹೇಳ್ಬಿಟ್ಟು. ಅದ್ರ ಮೂಲಕ ನೋಡಿದಾಗ ಎಲ್ಲ ವಸ್ತುಗಳು ಕಾಣಿಸುತ್ತೆ ಅಲ್ವಾ? ಈಗ ನಾವು ಆಸ್ಪತ್ರೆಗೆ ಹೋಗ್ತೀವಿ, ಜ್ವರ ಅದು ಇದು ಬಂದಾಗ ರಕ್ತ ತಗೋತಾರೆ ಡಾಕ್ಟ್ರು. ಏನು ಮಾಡ್ತಾರೆ? ರಕ್ತ ತಗೊಂಡು ಏನು ಬಾಟ್ಲಲ್ಲಿ ತುಂಬಿ ಇಟ್ಕೋತಾರ? ಅಥವಾ ಬೇರೆ ರೋಗಿಗೆ ಅದನ್ನು ಕೊಡೋಕೆ ಬರುತ್ತಾ? ರಕ್ತ ಇದ್ದವ್ರಿಗೆ ಇಲ್ಲ. ಆ ರಕ್ತವನ್ನು ಅವರು ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆ ಮಾಡಿದಾಗ ಅಲ್ಲಿ ಅವರು ಏನು ಮಾಡ್ತಾರೆ? ಮೈಕ್ರೋಸ್ಕೋಪಿಂದ ಈ ರೀತಿ ನೋಡಿದಾಗ ಅಲ್ಲಿ ನಮ್ಮ ಕಣ್ಣಿಗೆ ಕಾಣದೇ ಇರುವಂಥವು ಬ್ಯಾಕ್ಟೀರಿಯಾಗಳು ಅದರಲ್ಲಿ ಕಾಣಿಸುತ್ತೆ. ಅವ ಈ ರೋಗಿಗೆ ಈ ಕಾಯಿಲೆ ಬಂದಿದೆ ಅಂತೇಳಿ ಗುರುತಿಸ್ತಾರೆ. ಟೈಫಾಯ್ಡ್ ಆಗ್ಬೋದು, ಜ್ವರ ಆಗ್ಬೋದು, ಯಾವುದೇ ಒಂದು ಕಾಯಿಲೆ ಆಗ್ಬೋದು. ಅದರಿಂದ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರನೇ ಡಾಕ್ಟರ್ ಏನು ಮಾಡ್ತಾರೆ? ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ, ಮಲ ಪರೀಕ್ಷೆ, ಪ್ರತಿಯೊಂದು ಪರೀಕ್ಷೆಯನ್ನು ಮಾಡ್ತಾರೆ, ಹೌದಾ? ಈ ರೀತಿ ಯಾಕೆ ಇದೆಲ್ಲ ಆಗತ್ತೆ ಅಂದರೆ ನಮ್ಮ ದೇಹದಲ್ಲಿ
ಕಾಯಿಲೆಗಳು ಬಂದಾಗ. ಕಾಯಿಲೆ ಯಾವಾಗ ಬರುತ್ತೆ? ನಾವು ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ಳದೆ ಇದ್ದಂಥ ಪರಿಸ್ಥಿತಿಯಲ್ಲಿ ನಮಗೆ ಕಾಯಿಲೆ ಬರುತ್ತೆ. ಯಾವುದು ನಮ್ಮ ದೇಹದ ಅಂಗಗಳು ಗೊತ್ತಿದೆ ಅಲ್ವಾ ನಿಮಗೆ? ಈಗ ಕಾಣಿಸ್ತಾ ಇದೆ, ಹಣೆ, ಕಣ್ಣು, ಬಾಯಿ, ಮೂಗು ಅಂತೆಲ್ಲ ಹೇಳ್ತೀರಾ. ಇವನ್ನೆಲ್ಲ ನಾವು ಹೇಗೆ ಇಟ್ಕೋಬೇಕು? ಸ್ವಚ್ಛವಾಗಿ ಇಟ್ಕೋಬೇಕು. ಈಗ ನಾನು ತೋರಿಸ್ತೀನಿ ನೋಡಿ. ಇದೇನು ಮಕ್ಕಳ? ಇದು ಬಾಯಿ. ಏನಿದು? ಬಾಯಿ. ಬಾಯಿಯನ್ನು ಹೇಗೆ ಇಟ್ಕೋಬೇಕು? ನಾವು ಊಟ ಮಾಡಿದ ತಕ್ಷಣ ಬಾಯನ್ನು ತೊಳಿಬೇಕು, ಹೌದಾ? ಬಾಯನ್ನು ಏನು ಮಾಡ್ಬೇಕು? ನಾವು ತೊಳಿಬೇಕು. ಹಲ್ಲುಗಳನ್ನು ಸ್ವಚ್ಛ ಮಾಡ್ಕೋಬೇಕು ಅಲ್ವಾ? ಆಗ ನಮ್ಮ ಬಾಯಿ ಸ್ವಚ್ಛವಾಗಿ ಇರುತ್ತೆ. ಇಲ್ಲಾಂದರೆ ನಾವು ಬೇರೆಯವ್ರ ಜೊತೆ ಮಾತಾಡಿದಾಗ ಬಾಯಿಂದ ದುರ್ವಾಸನೆ ಬರುತ್ತೆ, ಹೌದಾ? ಅದರಿಂದ ನಾವು ಬಾಯನ್ನು ಸಹ ಸ್ವಚ್ಛವಾಗಿ ಇಟ್ಕೋಬೇಕು. ಹಾಗೆ ಮೂಗನ್ನು ಅಷ್ಟೇ ನಾವೇನು ಮಾಡಬೇಕು? ಸ್ವಚ್ಛವಾಗಿ ಇಟ್ಕೋಬೇಕು ಅಲ್ವಾ? ಏನು ಮಾಡಬೇಕು? ಮೂಗನ್ನು ಸಹ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಹಾಗೆ ಕಿವಿಯನ್ನು ಸಹ ನಾವೇನು ಮಾಡಬೇಕು? ಸ್ವಚ್ಛವಾಗಿ ಇಟ್ಕೋಬೇಕು. ಕಿವಿಯಲ್ಲಿ ಕಡ್ಡಿಯನ್ನು ಹಾಕೋದು, ತೆಗೆಯೋದು ಈ ರೀತಿ ಮಾಡಬಾರ್ದು. ಅಮ್ಮನ ಹತ್ರನೇ ಬಡ್ಸ್ ಅಂತ ಬರುತ್ತೆ, ಕಡ್ಡಿಗೆ ಒಂದು ಹತ್ತಿಯನ್ನು ಹಾಕಿರ್ತಾರೆ. ಅದ್ರ ತೀರಾ ಹೆಚ್ಚು ನೋವಾದಾಗ ನಾವು ಡಾಕ್ಟರ್ ಹತ್ರನೇ ಹೋಗಿ ಕಿವಿಯನ್ನು ಏನು ಮಾಡಿಸ್ಕೋಬೇಕು? ಸ್ವಚ್ಛ ಮಾಡಿಸ್ಕೋಬೇಕು ಅಲ್ವಾ? ಈ ರೀತಿ ಕಣ್ಣುಗಳನ್ನು ಅಷ್ಟೇ ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಅಲ್ವಾ? ಕಣ್ಣುಗಳನ್ನು ಅಷ್ಟೇ ನಾವು ಬೇದಿದ ತಕ್ಷಣ ನೋಡಿ, ನಾವು ಆ ದಿನ ಧೂಳು ಕಸ ಎಲ್ಲ ಇರುತ್ತೆ, ರಾತ್ರಿ ಸಂಜೆ ನಾವು ಮುಖ ತೊಳೆದೆ ಹಾಗೆ ಮಲ್ಕೊಂಬಿಟ್ವಿ. ಇವತ್ತು ಯಾಕೋ ತುಂಬ ಆಯಾಸ ಆಗಿದೆಪ್ಪ, ಇವತ್ತು ಸಂಜೆ ಮುಖ ತೊಳೆಯೋಕ್ಕೆ ನನಗೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಹಾಗೆ ಮಲ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಆಗ ಬೆಳಿಗ್ಗೆ ಎದ್ದೊಳ್ತೀರಾ, ಕಣ್ಣಿನ ಈ ಭಾಗದಲ್ಲಿ ಕೊಳೆ ಬರ್ತಾ ಇರುತ್ತೆ, ಹೌದಾ? ಈಗ ಅಂದ್ಕೊಂಡಾಗ ಸಾಸಿವೆ ಕಾಳಷ್ಟು ಕೊಳೆ ನಮಗೆ ಕಪ್ಪು ಕಲರಾಗಿ ಬರುತ್ತೆ. ಅದೇನು ಅಂದರೆ ಧೂಳು. ನಮ್ಮ ಕಣ್ಣಿನಲ್ಲಿ ಗಾಳಿಯಿಂದ ಬಂದಂಥ ಧೂಳು ಇರುತ್ತೆ. ಅದರಿಂದ ನಾವು ನಮ್ಮ ಮುಖವನ್ನು ತೊಳೆಯುವಾಗ ಕಣ್ಣು, ಮೂಗು, ಬಾಯಿ ಪ್ರತಿಯೊಂದನ್ನು ಸ್ವಚ್ಛ ಮಾಡಿಕೊಳ್ಳೇಬೇಕು, ಹೌದಲ್ವ ಮಕ್ಕಳ? ಹಾಗೆ ನಮ್ಮ ಆಹಾರವನ್ನು ಸೇವಿಸೋದಕ್ಕೆ ನಮಗೆ ಬಾಯಲ್ಲಿ ಹಲ್ಲಿರುತ್ತೆ, ಹೌದಾ? ಹಲ್ಲುಗಳಲ್ಲಿ ಬಾಚಿ ಹಲ್ಲು, ಕೋರೆ ಹಲ್ಲು, ದವಡೆ ಹಲ್ಲು ಅಂತ ಇರುತ್ತೆ. ಒಂದು ಜಿಗ್ಗಕ್ಕೆ, ಒಂದು ರುಬ್ಬಕ್ಕೆ, ಅರೆಯಕ್ಕೆ ಅಂತೆಲ್ಲ ಇರುತ್ತೆ. ಈ ರೀತಿ ಹಲ್ಲುಗಳು ನಮಗೆ ಸ್ವಚ್ಛವಾಗಿರಬೇಕು ಅಲ್ವಾ? ಈ ಸ್ವಚ್ಛತೆಯಿಂದ ಇದ್ರೂ ಸಹ ಹಲ್ಲುಗಳು ಸಹ ಏನಾಗುತ್ತೆ? ಹಲ್ಲುಗಳು ಸಹ ಕೀಟಾಣುಗಳು ಸೇರುತ್ತೆ. ಆಗ ನಮಗೆ ಹಲ್ಲು ನೋವು ಬರುತ್ತೆ. ಆಗ ಡಾಕ್ಟರ್ ಹತ್ರ ಹೋಗ್ತೀವಿ, ಹಲ್ಲನ್ನು ಅವರು ಕಿತ್ತಾಕ್ತಾರೆ. ಇನ್ನು ಮಕ್ಕಳು ಕ್ಯಾಡ್ಬರೀಸು, ಚಾಕ್ಲೇಟು, ಅದು ಇದು ಸಿಹಿ ಪದಾರ್ಥವನ್ನು ಹೆಚ್ಚಾಗಿ ತಿಂತೀರಾ, ಆಗ ನಿಮ್ಮ ಹಲ್ಲುಗಳು ಏನಾಗಿರುತ್ತೆ? ಉಳ್ಕಲ್ಲಾಗತ್ತೆ. ಆಗಲೂ ಸಹ ನಮಗೆ ನೋವು ಬರುತ್ತೆ. ಡಾಕ್ಟರ್ ಹತ್ರ ಹೋದರೆ ಹಲ್ಲನ್ನು ತೆಗೆದು ಹಾಕ್ತಾರೆ ಅಲ್ವಾ ಮಕ್ಕಳ? ಹಾಗಾದರೆ ನಾವು ಹಲ್ಲುಗಳನ್ನು ಸಹ ಏನು ಮಾಡ್ಕೋಬೇಕು? ಶುಚಿಯಾಗಿ ಇಟ್ಕೋಬೇಕು. ಇನ್ನು ಬಾಯಿ, ಅಲ್ಲಿ ಬಾಯಿ ಮುಚ್ಚಿತ್ತು. ಎಲ್ಲಿ? ನಾನು ಮೊದಲು ತೋರಿಸಿದಂಥ ಚಿತ್ರದಲ್ಲಿ ನೋಡಿ, ಇದು ಬಾಯಿ. ಈ ಬಾಯಲ್ಲಿ ಹಲ್ಲು ತೆಗೆದಿದೆ, ಹೌದಾ? ಇಲ್ಲಿ ಬಾಯಿದೆ ನೋಡಿ, ಇಲ್ಲಿ ಬಾಯಿ ಮತ್ತೆ ತೆಗೆದಿದೆ. ಇಲ್ಲಿ ಇನ್ನೂ ಜೋರಾಗಿ ತೆಗೆದು ನಿಮ್ಮ ನಾಲಿಗೆ, ನಾಲಿಗೆ ಒಂದಿದ್ರೆ ಒಳಗಡೆ ಇನ್ನೊಂದು ಟಾಣಿ ನಾಲಿಗೆ ಇರುತ್ತೆ, ಅದು ಕಿರುನಾಲಿಗೆ. ಆ ನಾಲಿಗೆಯನ್ನು ಸಹ ನಾವು ಚೆನ್ನಾಗಿ ತೊಳೆದು ಸ್ವಚ್ಛವಾಗಿ ಇಟ್ಕೋಬೇಕು. ಹಾಗೆ ನಮ್ಮ ಕೈಗಳನ್ನು ಸಹ ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಉಗುರುಗಳನ್ನು ಕತ್ತರಿಸ್ಬೇಕು. ಹಾಗೆ ನಮ್ಮ ಕಾಲುಗಳನ್ನು ಸಹ ನಾವು ಸ್ವಚ್ಛವಾಗಿ ಇಟ್ಕೊಂಡು ಅಲ್ಲೂ ಸಹ ಉಗುರುಗಳನ್ನು ನಾವು ಸ್ವಚ್ಛವಾಗಿ ಇಟ್ಕೋಬೇಕು. ಹಾಗೆ ನಮ್ಮ ಮುಖವನ್ನು ಸಹ ನಾವೇನು ಮಾಡಬೇಕು? ಸ್ವಚ್ಛವಾಗಿ ಇಟ್ಕೋಬೇಕು. ತಲೆಯನ್ನು ನೀಟಾಗಿ ಬಾಚಬೇಕು. ಕಾಲಕ್ಕೆ ತಕ್ಕಂತೆ ದಿವಸಕ್ಕೆ ಒಂದು ದಿವಸ ತಲೆ ಸ್ನಾನ ಮಾಡಿದ್ರೆ ಮತ್ತೊಂದು ದಿವಸ ಏನು ಮಾಡಬೇಕು? ಎಣ್ಣೆಯನ್ನು ಹಚ್ಚಬೇಕು. ಹೀಗೆ ವಾರಕ್ಕೆ 1 ಅಥವಾ 2 ಬಾರಿ ಆದ್ರೂ ತಲೆಗೆ ಸ್ನಾನ ಮಾಡಬೇಕು. ತಲೆಯಲ್ಲಿರುವಂಥ ಕೊಳೆ, ಧೂಳು, ಕೆಲವು ಸಲ ಭಾಷೆ ಇದ್ದಾಗ ಹೆಣ್ಮಕ್ಳು ನೋಡಿ ಏನು ಬಂದ್ಬಿಡುತ್ತೆ, ಹೌದಾ? ಆವಾಗ ತಲೆಯೆಲ್ಲ ಕಚ್ಚಿ ಗಾಯವನ್ನು ಮಾಡಿಬಿಡುತ್ತೆ. ಆದ್ದರಿಂದ ನಾವೇನು ಮಾಡಬೇಕು? ದೇಹವನ್ನು ಸ್ವಚ್ಛವಾಗಿ ನಾವು ಇಟ್ಕೋಬೇಕು ಅಲ್ವಾ? ಹಾಗಾದರೆ ಈ ದಿನ ನಾವು ಮಾಡ್ತಾ ಇರುವಂಥ ಪಾಠ ಯಾವುದಪ್ಪ ಅಂತಂದರೆ ಸ್ವಚ್ಛ ಅಭ್ಯಾಸಗಳು. ಈಗ ನಾನು ಪಾಠಕ್ಕೆ ಹೋಗ್ತಾ ಇದ್ದೀನಿ. ಈಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ? ಪಾಠಕ್ಕೆ ಹೋಗ್ತಾ ಇದ್ದೀನಿ. ಯಾವುದು ಆ ಪಾಠ? ಪಾಠ 7 ಕಾಣಿಸ್ತಾ ಇದೆಯಾ ನೋಡಿ ಮಕ್ಕಳ? ಪಾಠ 7 ಸ್ವಚ್ಛ ಅಭ್ಯಾಸಗಳು. ಹೋಗೋಣ ಪಾಠಕ್ಕೆ. ನೋಡಿ, ಪಾಠ 7. ಎಷ್ಟಪ್ಪ ಪಾಠದ ಸಂಖ್ಯೆ? 7. ಸ್ವಚ್ಛ ಅಭ್ಯಾಸಗಳು.
ಸಾಗೆ ವಾವತ್ತು. ಹಾಗೆ ಚಾಗೆ ಚಾವತ್ ಕೊಡಬಾರ್ದು, ಛಾವತ್ತನ್ನ ಕೊಡಬೇಕು. ಸ್ವಚ್ಛ ಅಭ್ಯಾಸಗಳು ಬಕಿಳಿ ಭ ಯಾವತ್ತು ಸಾ ಗ ಕೊಂಬುಳು ಅಭ್ಯಾಸಗಳು, ಸ್ವಚ್ಛ ಅಭ್ಯಾಸಗಳು. ಈಗ ತಾನೇ ನಾನು ಹೇಳಿದೆ ಬೆಳಗಾಯಿತು ಹಲ್ಲು ಉಜ್ಜೋಣ ಅಂತ. ಹಲ್ಲು ಉಜ್ಜದೆ ನೀವು ತಿಂಡಿಯನ್ನ ತಿನ್ನಲೇಬಾರ್ದು ಅಲ್ವಾ. ಈಗ ನಾವು ಯಾವುದನ್ನು ಸ್ವಚ್ಛವಾಗಿಟ್ಕೋಬೇಕು? ನಮ್ಮ ದೇಹವನ್ನು ನಾವು ಸ್ವಚ್ಛವಾಗಿಟ್ಕೋಬೇಕು. ಸ್ವಚ್ಛವಾದ ಅಭ್ಯಾಸವನ್ನು ನಾವು ಮಾಡ್ಕೋಬೇಕು. ಈಗ ದೇಹದ ಭಾಗಗಳನ್ನು ನಾನು ಏನು ಮಾಡಿದೆ ನಿಮಗೆ? ಮುಖದ ಭಾಗಗಳು ಕಣ್ಣು, ಕಿವಿ, ಮೂಗು ಇದನ್ನೆಲ್ಲ ತೋರಿಸ್ದೆ. ಹಾಗೆ ಕೈ, ಕಾಲು, ಮುಖ ಇದನ್ನು ತೋರಿಸ್ದೆ. ಮತ್ತೊಮ್ಮೆ ಇದೇ ಚಿತ್ರನ ನಾನು ನಿಮಗೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಮಕ್ಕಳ. ಹೌದಾ? ಇದು ದೇಹ, ಇದು ದೇಹದ ಪೂರ್ಣ ಭಾಗ ಕಾಣಿಸ್ತಾ ಇದೆಯಾ? ಅದೇ ಇಲ್ಲಿ ನಾನೇನು ಮಾಡಿದೆ? ಬಿಡಿ ಬಿಡಿಯಾಗಿ ತೋರಿಸ್ದೆ. ಹೌದಾ? ಬಿಡಿಯಾದ ಕಾಲು, ಬಿಡಿಯಾದ ಕೈ, ಈ ರೀತಿ ಬಿಡಿಯಾದ ಕೈಗಳು, ಬೆರಳುಗಳು, ಈ ರೀತಿ ಬಿಡಿಯಾದ ಭಾಗಗಳನ್ನು ತೋರಿಸ್ದೆ. ಮತ್ತೊಮ್ಮೆ ಪೂರ್ಣ ಭಾಗಗಳನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ವೇಳೆ ಮಕ್ಕಳಿದ್ದಿದ್ರೆ ಮಕ್ಕಳನ್ನೇ ಕರೆಸಿ ನಾನು ನೈಜವಾಗಿ ತೋರಿಸ್ತಾ ಇದ್ದೆ ಅಲ್ವಾ. ಇಲ್ಲಿ ಯಾರು ಮಕ್ಕಳಿಲ್ವಲ್ಲ, ಆದ್ರಿಂದ ತೋರ್ಸೋಕ್ಕಾಗ್ತಾ ಇಲ್ಲ. ಈಗ ನಾನು ಏನು ಮಾಡ್ತಾ ಇದ್ದೀನಿ? ಚಿತ್ರದ ಮೂಲಕ ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ನೋಡಿ. ಇದು ದೇಹದ ಪೂರ್ಣ ಭಾಗ. ಹೌದಾ? ಇದು ಪೂರ್ತ ಭಾಗಕ್ಕೆ ನಾವೇನಂತೀವಿ? ತಲೆ. ಇದು ಮುಖ, ಇದು ಕೂದಲು. ಹೌದಾ? ಇದು ಕೆನ್ನೆ, ಇದು ಗದ್ದ, ಇದು ಕತ್ತು, ಇದು ಎದೆ, ಹಾಗೆ ಇದು ಮೊಳಕೈ, ಇದು ಮಣಿಕಟ್ಟು. ಪೂರ್ಣ ಭಾಗಕ್ಕೆ ಕೈ. ಹೌದಾ? ಹೇಳ್ತೀವಿ ಇದು ಎದೆ ಭಾಗ, ಇದು ಹೊಟ್ಟೆಯ ಭಾಗ. ಹಿಂಭಾಗಕ್ಕೆ ಹೋದ್ರೆ ಇಲ್ಲಿ ಬೆಲ್ಟ್ ಹಾಕಿದಾನಲ್ಲ ಮಗು, ಅದು ಸೊಂಟದ ಭಾಗ. ಇನ್ನು ಈ ಭಾಗ ತೊಡೆ, ಈ ಭಾಗ ಕಾಲು, ಕೆಳಗಿನ ಭಾಗ ಪಾದಗಳು ಅಲ್ವಾ. ಇದು ಕಾಲಿನ ಗಂಟು, ಇದು ಏನಂತೀವಿ ಇದಕ್ಕೆ? ಕಾಲು ಮಣಿಕಟ್ಟು ಅಂತ ಹೇಳ್ತೀವಿ. ಈಗ ಕಾಲಿನ ಬೆರಳುಗಳು. ಹೌದಾ? ಈ ರೀತಿ ಏನಿದೆ? ದೇಹದ ಭಾಗಗಳಿದೆ. ಹೌದಲ್ವಾ? ನೋಡಿ, ತಲೆ ಮತ್ತೊಮ್ಮೆ ನೋಡೋಣ. ತಲೆ, ಹಣೆ, ಹುಬ್ಬುಗಳು, ಕಣ್ಣು ಕಾಣಿಸ್ತಾ ಇದೆಯಾ? ಮೂಗು, ಬಾಯಿ, ಕೆನ್ನೆ ಅಲ್ವಾ? ಇಲ್ಲೂ ಇದೆ ಕೆನ್ನೆ, ಇಲ್ಲೇ ಇದೆ. ಗದ್ದ, ಎರಡು ಕಣ್ಣುಗಳಿದೆ, ಒಂದು ಮೂಗಿದೆ, ಒಂದು ಬಾಯಿ ಇದೆ, ಒಂದು ಕತ್ತು, ಇದು ಎದೆಯ ಭಾಗ, ಇದು ಭುಜಗಳ ಭಾಗ, ಇದು ಏನು ಈ ಭಾಗ ಈಗ ಮಡಿಸ್ತೀವಲ್ವ ನಾವು, ಅದು ಮೊಳಕೈ, ಇದು ಮುಂಗೈ. ಇಂಥ ಕೈ ಇದು, ಇದು ಮುಂಗೈ, ಇವು ಬೆರಳುಗಳು, ಇದು ಕೈ ಪೂರ್ಣ ಭಾಗ ಅಲ್ವಾ. ಹಾಗೆ ಮಧ್ಯಭಾಗದಲ್ಲಿ ಹೊಟ್ಟೆ, ಇದು ಹೊಟ್ಟೆಯ ಭಾಗ. ಹಾಗೆ ಇದು ಸೊಂಟದ ಭಾಗ, ಬೆಲ್ಟ್ ಹಾಕಿರೋದು ಸೊಂಟದ ಭಾಗ ಇನ್ನೇ ಇರುತ್ತೆ. ಎಲ್ಲಿರುತ್ತೆ? ಈ ಕಡೆ ಬೆನ್ನು. ಈ ಬೆನ್ನಿನ ಭಾಗಕ್ಕೆ ನಾವು ಸೊಂಟ ಅಂತೀವಿ. ಇಲ್ಲಿ ಸೊಂಟ. ಈ ಮೇಲ್ಭಾಗಕ್ಕೆ ನಾವೇನು ಹೇಳ್ತೀವಿ? ಏನು ಹೇಳ್ತೀವಿ? ಬೆನ್ನು ಅಂತ ಹೇಳಿ ಹೇಳ್ತೀವಿ. ಇನ್ನು ಇದು ಕಾಲುಗಳು. ಹೌದಾ? ಇವೇನಿದು? ಕಾಲುಗಳು. ಅಂಗಾಲು, ಮುಂಗಾಲು ಅಲ್ವಾ. ಮಧ್ಯದ ಕಾಲಿಗೆ ಏನಂತೀವಿ? ಕಾಲುಗಳ ಗಂಟು ಏನು ಅಲ್ವಾ ಇದು. ಹಾಗೆ ಇಲ್ಲಿ ಮುಂಗಾಲು ಇರುತ್ತೆ. ಇಲ್ಲಿ ಇದು ಕೈಯಲ್ಲಿ ಹೇಗೆ ಬೆರಳುಗಳು ಇರುತ್ತೋ ಕಾಲುಗಳಲ್ಲೂ ಸಹ ಬೆರಳುಗಳು ಇರುತ್ತೆ. ಇನ್ನು ಪಾದ ಇರುತ್ತೆ ನೋಡಿ. ಇದಿಷ್ಟು ಒಂದು ಮಾನವನ ಚಿತ್ರ. ಈಗ ನಾವು ಬಿಡಿಯಾಗಿ ಹೋಗೋಣ. ಇದು ತಲೆಯ ಭಾಗ. ತಲೆಯ ಭಾಗದಲ್ಲಿ ಯಾವ ಯಾವ ಅಂಗಗಳಿರುತ್ತೆ? ಕಣ್ಣು, ಮೂಗು, ಬಾಯಿ, ಕೆನ್ನೆ, ಗಲ್ಲ, ಕೂದಲು, ಹಣೆ, ಹುಬ್ಬು ಇವೆಲ್ಲ ಮುಖದ ಭಾಗ ಅಂದರೆ ತಲೆಯ ಭಾಗದಲ್ಲಿ ಇರುತ್ತೆ. ಇನ್ನು ಬಾಯಲ್ಲಿ ಏನಿರುತ್ತೆ? ನಾಲಿಗೆ ಇರುತ್ತೆ, ಕಿರುನಾಲಿಗೆ ಮತ್ತೆ ದೊಡ್ಡ ನಾಲಿಗೆ ಇರುತ್ತೆ. ಹಾಗೆ ಹಲ್ಲುಗಳು ಸಹ ಇರುತ್ತೆ. ಹಲ್ಲುಗಳಲ್ಲಿ 3 ರೀತಿಯ ಹಲ್ಲು ಇರುತ್ತೆ. ಕೊರೆ ಹಲ್ಲು, ಬಾಚಿ ಹಲ್ಲು, ದವಡೆ ಹಲ್ಲು. ಹಿಂಭಾಗ ಇರೋದು ದವಡೆ ಹಲ್ಲು, ಈ ಕಡೆ ಇರೋದು ಕೋರೆ ಹಲ್ಲು, ಮುಂದೆ ಭಾಗದಲ್ಲಿ ಇರೋದೇ ಏನು ಬಾಚಿ ಹಲ್ಲುಗಳು ಅಂತೇಳಿ ಹೇಳ್ತೀವಿ. ಇನ್ನು ಕಣ್ಣಲ್ಲಿ ಹುಬ್ಬು, ಹಾಗೆ ಕಣ್ಣಿನ ಗುಡ್ಡೆ, ಕಣ್ಣಿನ ರೆಪ್ಪೆ. ಹೌದಾ? ಈಗ ನೋಡಿ, ಇಲ್ಲಿ ಮೂಗಿನ ಕೆಳಭಾಗದಲ್ಲಿ ಏನಿದೆ? ತುಟಿ. ಮೂಗಿನ ಕೆಳಭಾಗದಲ್ಲಿ ತುಟಿ, ಬಾಯಿಯ ಭಾಗ ಇದೆ. ಇನ್ನು ಕೈಗಳು, 2 ಕೈಗಳು, ಕೈಗಳಲ್ಲಿ
ಬೆರಳುಗಳು, ಒಂದು ಕೈಯಲ್ಲಿ 5 ಬೆರಳು, ಮತ್ತೊಂದು ಕೈಯಲ್ಲೂ 5 ಬೆರಳುಗಳು ಇರುತ್ತೆ. ಹೌದಾ? ಈಗ ನೆಕ್ಸ್ಟ್ ಏನಿದೆ? ಸೊಂಟ. ಬೆನ್ನಿನ ಹಿಂಭಾಗದಲ್ಲಿ ಸೊಂಟ, ಇದು ಹೊಟ್ಟೆ, ಮಧ್ಯಭಾಗದಲ್ಲಿ ಹೊಕ್ಕಳು ಅಂತ ಇರುತ್ತೆ. ಇನ್ನು ಇದು ಕಾಲಿನ ಭಾಗ, ಕಾಲು, ಮುಂಗಾಲು, ಇದು ಪಾದ. ಹೌದಾ? ಚಪ್ಪಲಿಯನ್ನು ಹಾಕೋತೀವಲ್ಲ ನಾವು, ಅದು ಪಾದ. ಇದು ಕೈಗಳು, ಭುಜ, ಇದು ತೋಳು, ಇದು ಮೊಳಕೈ, ಇದು ಮುಂಗೈ. ಇದು ಮೊಳಕೈ, ಇದು ಮುಂಗೈ. ಹೌದಾ? ಇನ್ನು ಕಿವಿ, ಬಾಯಿ, ಬಾಯಲ್ಲಿ ಹಲ್ಲುಗಳು, ಇನ್ನು ಮೂಗು. ಈ ಇಷ್ಟು ಅಂಗಗಳನ್ನು ನಾವು ಏನು ಮಾಡ್ಕೋಬೇಕು? ಏನು ಮಾಡ್ಬೇಕು ಮಕ್ಕಳ? ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಇಷ್ಟು ಅಂಗಗಳನ್ನು ನಾವೇನು ಮಾಡಬೇಕು? ಸ್ವಚ್ಛವಾಗಿ ಇಟ್ಕೊಂಡ್ರೆ ನಮ್ಗೇನಾಗತ್ತೆ? ಏನಾಗುತ್ತೆ ಹೇಳಿ ಮಕ್ಕಳ? ಆರೋಗ್ಯ ಇರುತ್ತೆ. ಇಲ್ಲದೆ ಹೋದರೆ ನಮ್ಮ ಆರೋಗ್ಯ ಕೆಡುತ್ತೆ. ನಾವಾಗ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಅಲ್ವಾ ಮಕ್ಕಳ? ಈಗ ನನ್ನ ಪಾಠದಲ್ಲಿರುವಂಥ ಚಿತ್ರವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಪಾಠ ತೆಗಿತೀರಲ್ವ ಮಕ್ಕಳ? ಯಾವ ಪುಸ್ತಕ? ಪರಿಸರ ಅಧ್ಯಯನ. ಹೌದಾ ಮಕ್ಕಳ? ಹಾಗೆ ಪುಟದ ಸಂಖ್ಯೆ 43. ಪುಟದ ಸಂಖ್ಯೆ 43. ಇಲ್ಲಿ ನೋಡಿ, ಒಂದು ಹುಡುಗ ಇದೆ, ಶಾಲೆಗೆ ಬರೋಕ್ಕೆ ರೆಡಿಯಾಗಿದೆ, ಯೂನಿಫಾರ್ಮ್ ಹಾಕ್ಕೊಂಡಿದೆ. ಹೌದಾ? ಈಗ ಈ ಮಗುವಿನಲ್ಲಿ ಯಾವ ಯಾವ ಭಾಗಗಳಿದೆ ಅಂತ ಅಲ್ಲಿ ಹೆಸರಿಸ್ಬೇಕು. ನಾನೀಗ ಹೇಳ್ತಾ ಹೋಗ್ತೀನಿ, ಆಮೇಲೆ ಬರೆದ್ಬಿಟ್ಟು ನಿಮಗೆ ಹಾಕ್ತೀನಿ ಫೋಟೋನ. ನೋಡಿ, ಇದು ತಲೆಯ ಭಾಗದಲ್ಲಿರುವಂಥ ಕೂದಲು, ಇದು ಕಿವಿ, ಈ ಕಡೆ ಭಾಗ ಕಣ್ಣು, ಇದು ಬಾಯಿ. ಹೌದಾ? ಅವ್ರ ಭಾಗಗಳನ್ನ ಕೇಳಿದ್ದಾರೆ. ಇದೇನು ಕೈ, ಇದೇನು ಕೈಗಳಲ್ಲಿರುವಂಥ ಬೆರಳುಗಳು, ಇದು ಮೊಣಕಾಲು, ಹಾಗೆ ಪಾದಗಳು, ಕಾಲು ಮತ್ತು ಪಾದಗಳು. ಈ ರೀತಿ ನಿನ್ನ ಈ ಭಾಗಗಳನ್ನು ನಿನ್ನ ದೇಹದಲ್ಲಿ ಗುರುತಿಸು ಅಂತ ಹೇಳ್ತಿದೆ ಅಲ್ವಾ? ಒಂದು ಮಗು ಇದ್ದಿದ್ರೆ ನಾನು ಹಾಗೇನೆ ತೋರಿಸ್ತಾ ಇದ್ದೆ. ಈಗ ನನ್ನಲ್ಲಿ ನಾನು ತೋರಿಸ್ಕೋಬೇಕಷ್ಟೆ. ಇದ್ಯಾವುದು? ತಲೆ, ಹಣೆ, ಹುಬ್ಬು, ಕಣ್ಣು, ಮೂಗು, ಕೆನ್ನೆ, ಬಾಯಿ, ಹಲ್ಲು, ನಾಲಿಗೆ, ಕಿವಿ, ಕತ್ತು, ಎದೆ, ಹೊಟ್ಟೆ, ಸೊಂಟ, ಕಾಲು, ಮುಂಗಾಲು, ಪಾದ, ಕೈ, ಭುಜಗಳು, ಕೈ, ಮೊಣಕೈ, ಮುಂಗೈ, ಬೆರಳುಗಳು. ಹೌದಾ? ಈ ರೀತಿ ನಮ್ಮ ದೇಹದ ಅಂಗಗಳ ರಚನೆ ಆಗಿದೆ ಅಲ್ವಾ? ಈಗ ಇಲ್ಲಿ ನೋಡೋಣ, ಇಲ್ಲಿ ಪಕ್ಕದ ಪುಟಕ್ಕೆ ಹೋಗೋಣ. ಈ ಪಕ್ಕದ ಪುಟದಲ್ಲಿ ಏನಾಗ್ತಾ ಇದೆ? ಕೇಳ್ತಾ ಇದೆ ಇದು ನಾನು ಯಾರು? ನನ್ನಿಂದ ನಿನಗೇನು ಉಪಯೋಗ ಹೇಳು ಅಂತ ಇದು ಕೇಳ್ತಾ ಇದೆ. ಯಾರಿದು? ನಾನು ಯಾರು ಅಂತ ಕೇಳ್ತಾ ಇದೆ. ಯಾರು ಅಂತಿರೋದಕ್ಕೆ ನೀವು? ಕಣ್ಣು. ಆಮೇಲೆ ಇಲ್ಲಿ ಬರೆಯೋಣ, ಕಣ್ಣು ಅಂತ ಬರೀತೀನಿ ನಾನು. ಅದನ್ನ ನೋಡಿ ನೀವು ಸಹ ಬರಿಬೋದು. ಇದು ಮೂಗು, ಇದು ಬಾಯಿ, ಇದು ಕಿವಿ, ಇದು ಕೈ, ಇದು ಕಾಲು. ನಾನು ಯಾರು? ಆಯ್ತು. ನನ್ನಿಂದ ನಿನಗೇನು ಉಪಯೋಗ ಹೇಳು? ನನ್ನಿಂದ ನಿನಗೇನು ಉಪಯೋಗ? ಕಣ್ಣಿಂದ ಏನಾಗುತ್ತೆ ನಮಗೆ? ಕಣ್ಣಿನಿಂದ ನಾವು ನೋಡುತ್ತೇವೆ. ಕಣ್ಣಿನಿಂದ ನಾವೇನು ಮಾಡ್ತೀವಿ? ನೋಡ್ತೇವೆ. ಕಣ್ಣಿಲ್ಲ ಅಂದರೆ ನಾವು ಯಾವುದನ್ನೇ ನೋಡೋಕ್ಕೂ ಸಾಧ್ಯ ಇಲ್ಲ ಅಲ್ವಾ? ಎಷ್ಟೋ ಜನಕ್ಕೆ ಕಣ್ಣೇ ಇರಲ್ಲ. ಆದರೆ ನಮಗೆ ಕಣ್ಣು, ಬಾಯಿ, ಮೂಗು ಪ್ರತಿಯೊಂದು ಇದೆ. ನಾವೇ ಪುಣ್ಯವಂತರು ಅಂತ ಅನ್ಕೋಬೇಕು. ಎಷ್ಟೋ ಜನಕ್ಕೆ ಕಣ್ಣಿರಲ್ಲ, ಕಿವಿ ಇರಲ್ಲ. ಕಿವಿ ಇರಲ್ಲ ಅಂದರೆ ಕಿವಿ ಇರುತ್ತೆ, ಕಿವಿ ಕೇಳಿಸಲ್ಲ. ಕಣ್ಣು ಇರುತ್ತೆ, ಆದರೆ ಕಣ್ಣು ಕಾಣಲ್ಲ ಅಲ್ವಾ? ಬಾಯಿ ಇರುತ್ತೆ, ಮಾತಾಡಕ್ಕೆ ಬರಲ್ಲ ಅಲ್ವಾ? ನಮಗೆಲ್ಲ ರೀತಿಯ ಅನುಕೂಲ ಇದೆ. ದೇವರೆಲ್ಲವನ್ನು ಕೊಟ್ಟಿದ್ದಾನೆ. ಅದನ್ನು ನಾವೇನು ಮಾಡಬೇಕು? ಸಾರ್ಥಕ ಮಾಡ್ಕೋಬೇಕು. ಗೊತ್ತಾಯ್ತಾ? ಕೈ ಇದೆ ಅಂತ ಸುಮ್ಮನೆ ಇಟ್ಕೊಂಡು ಕೂತ್ಕೊಳ್ಳೋದಲ್ಲ. ನಮ್ಮ ಕೈಲಾದಂಥ ಕೆಲಸವನ್ನು ನಾವು ಮಾಡಲೇಬೇಕು. ಬೇರೆಯವ್ರಿಗೆ ನಾವು ಉಪಕಾರವನ್ನು ಮಾಡಲೇಬೇಕು ಅಲ್ವಾ? ಹಾಗೆ ಕಣ್ಣಿನಿಂದ ನಾವೇನು ಮಾಡ್ತೀವಿ? ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ವಸ್ತುಗಳನ್ನು ನಾವೇನು ಮಾಡ್ತೀವಿ? ವೀಕ್ಷಿಸ್ತೀವಿ. ಹೌದಾ? ಇನ್ನು ನೆಕ್ಸ್ಟ್ ಮೂಗು. ಮೂಗಿನಿಂದ ಏನು ಮಾಡ್ತೀವಿ ನಾವು? ವಾಸನೆಯನ್ನು ತಗೋತೀವಿ. ಅದಷ್ಟೇ ಅಲ್ಲ, ಉಸಿರಾಟವನ್ನು ಸಹ ನಾವು ಆಡ್ತೀವಿ. ಮೂಗಿನಿಂದ ಗಾಳಿ ಹೋಗುತ್ತೆ ನಮ್ಮ ದೇಹಕ್ಕೆ. ನಮ್ಮ ದೇಹಕ್ಕೆ ಒಳ್ಳೆಯ ಗಾಳಿಯನ್ನು ತಗೋತೀವಿ. ಹಾಗೆ ನಮಗೆ ಬೇಡದೇ ಇರುವಂಥ ಗಾಳಿಯನ್ನು ನಾವು ಹೊರಗಡೆ ಹಾಕ್ತೀವಿ. ಆ ಉಸಿರಾಟಕ್ಕೆ ನಮ್ಗೆ ಏನು ಬೇಕು? ಗಾಳಿ ಬೇಕು. ಆ ಗಾಳಿ ನಮ್ಗೆ ಹೋಗೋಕ್ಕೆ ಸಹಾಯ ಮಾಡೋದು ಯಾವುದು? ಮೂಗು. ನಮ್ಮ ಉಸಿರಾಟ ನಿಂತೋಯ್ತು ಅಂತ ಇಟ್ಕೊಳ್ಳಿ, ಆಗ ನಾವು ಏನಾಗ್ತೀವಿ? ಸತ್ತೇ ಹೋಗ್ತೀವಿ. ಆದ್ರಿಂದ ನಮಗೆ ಉಸಿರಾಟ ಆಡೋದಕ್ಕೆ ಗಾಳಿ ಬೇಕು. ನೀವು ನೋಡ್ಕೊಳ್ಳಿ,
ಹೌದಾ? ಗಾಳಿ ಬಂತಲ್ವಾ, ಅದೇ ಗಾಳಿ ಕಣ್ಣು ಕಾಣಲ್ಲ, ಅದೇ ಇರುತ್ತೆ. ಹಾಗೆ ದೇವ್ರು ನಮ್ಮ ಕಣ್ಣು ಕಾಣಲ್ಲ, ದೇವರು ನಮ್ಮ ಸುತ್ತಮುತ್ತ ಇರುತ್ತೆ ಅಲ್ವಾ? ಅದರಿಂದ ನಾವು ಯಾವತ್ತೂ ಒಳ್ಳೆ ಕೆಲಸವನ್ನೇ ಮಾಡಬೇಕು. ಯಾರೂ ನೋಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಕೆಟ್ಟ ಕೆಲಸಗಳನ್ನೆಲ್ಲ ಮಾಡಬಾರ್ದು. ಕಳ್ತನ ಮಾಡೋದು, ಬೇರೆ ವಸ್ತುಗಳನ್ನ ಎತ್ಕೊಳ್ಳೋದು, ಇಂಥವೆಲ್ಲ ಮಾಡಬಾರ್ದು. ನಮ್ಗೆ ಯಾರೂ ಇಲ್ಲ ಅಂತಂದ್ರೆ ದೇವರು ಕಾಯಿಸ್ತಾನೆ ಇರ್ತಾನೆ, ನಮ್ಮ ಸುತ್ತಮುತ್ತ ನೋಡ್ತಲೇ ಇರ್ತಾನೆ. ನಾವು ತಪ್ಪು ಮಾಡಿದ್ರೆ ತಕ್ಷಣ ನಮಗೆ ಶಿಕ್ಷೆ ಸಹ ಕೊಡ್ತಾನೆ. ಹಾಗೆ ನಾವು ಉಸಿರಾಡುವಂಥ ಗಾಳಿ ನಮಗೆ ಕಾಣ್ತಾ ಇಲ್ಲ, ಆದರೆ ಗಾಳಿ ಇದೆ, ಅದರ ಸ್ಪರ್ಶ ಇದೆ. ಹೌದಾ? ಗಾಳಿ ಜೋರಾಗಿ ಬೀಸ್ತಾ ಇದೆ ಅಂತೀವಿ, ಆಗ ತಂಪಾಗತ್ತೆ. ಹೌದಾ? ಆಗ ಇಲ್ಲಿ ಗಾಳಿ ಇದೆ ಅನ್ಕೋತೀವಿ, ಅದು ಕಣ್ಣಿಗೆ ಮಾತ್ರ ಕಾಣಲ್ಲ. ಹಾಗೆ ಅಂದಾಗ ಗಾಳಿ ಒಂದು ಸ್ಪರ್ಶ ಆಗತ್ತೆ. ಗಾಳಿ ಯಾವ ರೀತಿ ಇದೆ ಅಂತ ನಾವು ನೋಡೋಕ್ಕಾಗಲ್ಲ. ಅದರಿಂದ ಮೂಗಿನಿಂದ ನಮ್ಗೇನು ಸಹಾಯ ಆಗುತ್ತೆ? ವಾಸನೆಯನ್ನು ನೋಡ್ಬೋದು. ಕೆಟ್ಟ ವಾಸನೆ ಆಗ್ಬೋದು, ಒಳ್ಳೆ ವಾಸನೆ ಆಗ್ಬೋದು, ಅಮ್ಮ ಮಾಡ್ತಾ ಇರೋ ಅಡುಗೆ ವಾಸನೆ ಆಗ್ಬೋದು, ಒಂದು ಹಲಸಿನ ಹಣ್ಣಿನ ವಾಸನೆ ಆಗ್ಬೋದು, ಸಂಪಿಗೆ ಹೂವಿನ ವಾಸನೆ ಆಗ್ಬೋದು. ಇವೆಲ್ಲವೂ ನಮಗೆ ತಿಳಿಸೋದು ಯಾವುದು? ಮೂಗು. ಮೂಗೇನು ಮಾಡುತ್ತೆ? ಯಾವುದೋ ಒಳ್ಳೆ ವಾಸನೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಏನು ಮಾಡುತ್ತೆ? ಕಣ್ಣಿಗೆ ಹೇಳುತ್ತೆ, ಕಣ್ಣು ನೋಡುತ್ತೆ, ಏನದು ಅಂತ. ಅಲ್ಲಿ ಮಲ್ಲಿಗೆ ಹೂವಿದೆ, ಅದಕ್ಕೋಸ್ಕರ ನಮಗದು ವಾಸನೆ ಬಂತು ಅಂತೇಳಿ ಯಾರಿಗೆ ಹೇಳುತ್ತೆ? ಮತ್ತೆ ಅದು ತನ್ನ ಮೆದ್ಲಿಗೆ ಹೇಳುತ್ತೆ. ಮೆದ್ಲು ಅವಾಗ ತಿಳ್ಕೊಳ್ಳುತ್ತೆ. ಒಂದೊಂದು ಸೆಕೆಂಡಲ್ಲೂ ಅಷ್ಟು ಬೇಗ ಕೆಲಸವನ್ನು ಮಾಡಿ ಮುಗಿಸ್ತವೆ ನಮ್ಮ ಅಂಗಾಂಗಗಳು. ಇವನ್ನ ಪಂಚೇಂದ್ರಿಯಗಳು ಅಂತಲೂ ಹೇಳ್ತೀವಿ. ಕಣ್ಣು, ಮೂಗು, ಬಾಯಿ ಇವೆಲ್ಲ, ಮತ್ತು ಚರ್ಮ, ಇವನ್ನ ಪಂಚೇಂದ್ರಿಯಗಳು, 5 ಇಂದ್ರಿಯಗಳು. ಹೌದಾ? ಅದರಿಂದ ಇದಕ್ಕೆ ಪಂಚ ಇಂದ್ರಿಯಗಳು ಅಂದರೆ ಪಂಚೇಂದ್ರಿಯಗಳು ಅಂತಲೂ ಹೇಳ್ತೀವಿ. ಇನ್ನು ಕಿವಿಯಲ್ಲಿ ನಾವೇನು ಮಾಡ್ತೀವಿ? ಕೇಳಿಸ್ಕೊತೀವಿ. ಹೌದಾ? ಯಾವುದೇ ಒಂದು ಶಬ್ದ, ಮೆತ್ತನೆ ಶಬ್ದ ಆಗ್ಬೋದು, ಕರ್ಕಶವಾದ ಶಬ್ದ ಆಗ್ಬೋದು, ಅದು ಕಿವಿಗೆ ಬಿದ್ದ ತಕ್ಷಣ ಇಲ್ಲೇನೋ ಸೌಂಡ್ ಆಗ್ತಾ ಇದೆ ಅಂತ ಅನ್ಕೋತೀವಿ ಅಲ್ವಾ? ರಸ್ತೆಯಲ್ಲಿ ಒಂದು ನಾಯಿ ಬೊಗಳ್ತಾ ಇರುತ್ತೆ, ಬಾವು ಅಂತ. ಆಗ ನಾಯಿ ಬೊಗಳ್ತಾ ಇದೆ ಅಂತ ಗೊತ್ತಾಗತ್ತೆ. ಬೇಕು ಮ್ಯೂ 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 ಅಂತ ಸೌಂಡ್ ಮಾಡ್ತಾ ಇರುತ್ತೆ. ಆಗ ನಮಗದು ಇಲ್ಲಿ ಬೇಕಿದೆ ಅಂತ ಆಗುತ್ತೆ. ಹಾಗೆ ಕಾಡಿನಲ್ಲಿ ಹುಲಿ, ಸಿಂಹ ಗರ್ಜಿಸ್ತಾ ಇರುತ್ತೆ, ಆನೆ ಬೀಳಿಡುತ್ತೆ. ಇವೆಲ್ಲವೂ ಸಹ ನಮಗೆ ಕೇಳಿಸೋದು ಎಲ್ಲಿಂದ? ಕಿವಿಗಳ ಮೂಲಕನೇ ಕೇಳಿಸುತ್ತೆ. ಇನ್ನು ಕೈ ನಮಗೆ ಕೆಲಸ ಮಾಡೋದಕ್ಕೆ ಬೇಕು, ಬರೆಯೋದಕ್ಕೆ ಬೇಕು, ವಸ್ತುವನ್ನ ತಗೊಳ್ಳೋದಕ್ಕೂ ಬೇಕು, ಅವನ್ನ ಮುಟ್ಟಿ ಒಂದು ಕಡೆಯಿಂದ ಮತ್ತೊಂದು ಕಡೆ ಇಡೋದಕ್ಕೂ ನಮಗೆ ಬೇಕು. ಆದ್ರಿಂದ ಕೈ ಸಹ ಬೇಕು. ಇನ್ನು ಕಾಲು, ನಾವು ನಡೆದಾಡೋದಕ್ಕೆ ಕಾಲು ಬೇಕು. ಕಾಲಿಲ್ಲ ಅಂದರೆ ನಾವು ನಡೆಯೋದಕ್ಕೆ ಆಗಲ್ಲ ಅಲ್ವಾ? ಶಾಲೆಯಿಂದ ಮನೆಗೆ, ಮನೆಯಿಂದ ಶಾಲೆಗೆ, ಇಲ್ಲಿಗೆ ಹೋಗ್ಬೇಕಾದ್ರೂ ನಮ್ಗೇನು ಬೇಕು? ಕಾಲು ಬೇಕು. ಇವೆಲ್ಲ ನಮ್ಮ ದೇಹದ ಅಂಗಗಳು. ಒಂದೊಂದು ಅಂಗಗಳು ಸಹ ಒಂದೊಂದು ಕೆಲಸವನ್ನು ನಮಗೆ ಮಾಡ್ತಾ ಇರುತ್ತೆ. ಹೌದಲ್ವ ಮಕ್ಕಳ? ಆಗ ನೋಡಿ, ಈಗ ಮತ್ತೆ ನೋಡೋಣ. ಈಗ ಕಣ್ಣಿನಿಂದ ನಾವು ಏನೇನು ನೋಡ್ತೀವಿ, ಏನೇನು ಮಾಡ್ತೀವಿ ಅದನ್ನು ನಾವು ಈಗ ಗೆರೆಯನ್ನು ಹಾಕಿ ಹೊಂದಿಸ್ಬೇಕು. ಕಣ್ಣಿನಿಂದ ಏನು ಮಾಡ್ತೀವಿ ನಾವು? ಟಿವಿಯನ್ನು ನೋಡ್ತೀವಿ. ಹೌದಾ? ಕಣ್ಣಿನಿಂದ ಟಿವಿಯನ್ನು ನೋಡ್ತೀವಿ. ಹಾಗೆ ಕೈಯಿಂದ ಬರೀತೀವಿ, ಮೂಗಿನಿಂದ ಉದ್ದಿನ ಕಡ್ಡಿಯ ವಾಸನೆಯನ್ನು ತಗೋತೀವಿ, ಕಿವಿಯಿಂದ ರೇಡಿಯೋ ಕೇಳ್ತೀವಿ, ಬಾಯಿಂದ ಮೈಕಲ್ಲಿ ಮಾತನಾಡ್ತೀವಿ ಅಥವಾ ಹಾಡನ್ನು ಹೇಳ್ತೀವಿ, ಕಾಲಿನಿಂದ ಸೈಕಲನ್ನು ತುಳಿತೀವಿ. ಈ ರೀತಿ ಎಲ್ಲ ಅಂಗಗಳು ಸಹ ನಮಗೆ ಬೇಕು. ಒಂದೊಂದು ಅಂಗಗಳು ಒಂದೊಂದು ಕೆಲಸವನ್ನು ನಮಗೆ ಮಾಡಿ ತೋರಿಸುತ್ತೆ ಅಲ್ವಾ? ಈಗ ನೋಡಿ, ಇಲ್ಲಿ ಮತ್ತೊಂದು ಚಟುವಟಿಕೆ ಇದೆ. ಏನು? ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಮಕ್ಕಳು ಆಟ ಆಡ್ಬೇಕಾದ್ರೆ ಅವ್ರಿಗೆ ಯಾವ್ಯಾವ ಅಂಗ ಬೇಕು? ಯಾವ್ಯಾವ ಅಂಗ ಬೇಕು? ಬಾಲು. ಹೀಗೆ ಕ್ಯಾಚ್ ಹಿಡಿಯೋದಕ್ಕೆ ಏನು ಬೇಕು? ಬಾಲನ್ನು ಕ್ಯಾಚ್ ಹಿಡಿಯೋದಕ್ಕೆ ಕೈ ಬೇಕು. ಹೌದಾ? ಹಾಗೆ ಕಾಲಿಂದ ಬಾಲನ್ನು ಒದೆಯೋದಕ್ಕೆ ಕಾಲು ಬೇಕು. ಯಾವ್ದು ಬೇಕು? ಚೆಂಡನ್ನು ಹಿಡಿಯೋದಕ್ಕೆ ನಮ್ಗೇನು ಬೇಕು? ಕೈ ಬೇಕು. ಚೆಂಡ ಕೈ ಅಲ್ವಾ? ಹಾಗೆ ಚೆಂಡನ್ನು ಒದೆಯಲಿಕ್ಕೆ ನಮ್ಗೇನು ಬೇಕು? ಕಾಲು ಬೇಕು. ಹೌದಾ? ಕಾಲು ಬೇಕು. ಹಾಗೆ ಚೆಂಡು ಎಲ್ಲಿಂದ ಬರ್ತಾ ಇದೆ ಅಂತ ನೋಡೋಕ್ಕೆ ನಮಗೆ ಕಣ್ಣು ಸಹ ಬೇಕು. ಏನ್ ಬೇಕು? ಚೆಂಡು ಎಲ್ಲಿಂದ ಬರ್ತಾ ಇದೆ ಅಂತ ನೋಡ್ಲಿಕ್ಕೆ ನಮಗೆ ಕಣ್ಣು ಸಹ ಬೇಕು. ಹೌದಾ? ಎಲ್ಲಿ ಬೇಕು? ಕಣ್ಣು ಸಹ ನಮಗೆ ಬೇಕು. ಆದ್ರಿಂದ ಇಲ್ಲಿ ನಮಗೆ ಯಾವ್ಯಾವ ಅಂಗಗಳು ಕೆಲಸ ಮಾಡಿದ್ವು? ಒಂದು ಚೆಂಡಾಟ ಆಡಬೇಕಾದ್ರೆ ಕೈ, ಕಾಲು ಮತ್ತು ದೇಹದ ಎಲ್ಲ ಭಾಗಗಳು, ಸೊಂಟನ್ನು ಬಗ್ಬೇಕು,
ಕಾಲು ಬಗ್ಬೇಕು ಮಾಡಬೇಕು, ಆದರೆ ಮುಖ್ಯವಾಗಿ ಬೇಕಾಗಿರೋದು ಕೈ, ಕಾಲು ಮತ್ತೆ ಕಣ್ಣು ಬೇಕಾಗತ್ತೆ. ಇನ್ನು ಇನ್ನೊಂದು ಪಾಪು ಏನು ಮಾಡ್ತಾ ಇದ್ದಾಳೆ, ಓದ್ತಾ ಇದ್ದಾಳೆ. ಅವಳು ದೀಕ್ಷಾ ಆಗ್ಬೋದು, ಖುಷಿ ಆಗ್ಬೋದು ಅಲ್ವಾ. ಮತ್ತೆ ಇನ್ನು ಸುಮಾರು ಜನ ಇದ್ದೀರಾ, ಲಕ್ಷ್ಮೀ ನಾಯರ್ ಆಗ್ಬೋದು, ಸಾನವಿ ಆಗ್ಬೋದು, ಯಾರೇ ಆಗ್ಬೋದು. ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಅವರು ಕುತ್ಕೊಂಡು ಓದ್ತಾ ಇದ್ದಾರೆ. ಓದಲಿಕ್ಕೆ ಏನು ಬೇಕು, ಓದ್ಬೇಕಾದ್ರೆ ಏನು ಬೇಕು ನಮಗೆ, ಓದೋದಕ್ಕೆ ನಮಗೆ ಕ್ಲೀನಾಗಿ ಕಣ್ಬೇಕು, ಅಕ್ಷರ ಕಾಣಿಸ್ಬೇಕಲ್ಲ, ನಮಗೆ ಕಣ್ಬೇಕು. ಅದನ್ನ ನಾವು ಇಟ್ಕೊಂಡು ಓದೋದಕ್ಕೆ ಬೆಟ್ಟುಗಳು ಬೇಕು. ನೋಡಿ, ಇಲ್ಲೂ ಸಹ ಕೈ ಬೇಕು, ಕಣ್ಣು ಸಹ ನಮಗೆ ಬೇಕು, ಅಕ್ಷರಗಳು ಮತ್ತೆ ಕೈ ಸಹ ಬೇಕು. ಯಾವುದಕ್ಕೆ, ಬುಕ್ಕನ್ನ ಇಟ್ಕೊಳ್ಳೋಕೆ ಕೈ ಬೇಕು, ಮತ್ತೆ ಸಾಲುಗಳನ್ನ ನೋಡೋದಕ್ಕೆ ಕೈಗಳ ಬೆರಳುಗಳು ಬೇಕು ನಮ್ಗೆ ಅಲ್ವಾ. ಕುತ್ಕೊಳ್ಳೋಕೆ ಸೊಂಟನ್ನು ಸಹ ನೆಟ್ಟಿರ್ಬೇಕು, ಇಲ್ಲದೆ ಹೋದ್ರೆ ಕುತ್ಕೊಳ್ಳೋಕೆ ಆಗಲ್ಲ. ಕೈ ಕಾಲು ಎಲ್ಲ ಮಡ್ಚ್ಕೊಂಡು ಕುತ್ಕೋಬೇಕಂದ್ರೆ ಕುತ್ಕೊಳ್ಳೋಕೆ ನಮಗೆ ಕೈ ಕಾಲು ನೆಟ್ಟಿಗಿರ್ಬೇಕು. ಹಾಗೆ ಪುಸ್ತಕವನ್ನು ಓದೋದಕ್ಕೆ ಕಣ್ಬೇಕು, ಪುಸ್ತಕವನ್ನು ತೆಗೆಯೋದಕ್ಕಾಗ್ಲಿ, ಮುಚ್ಚೋದಕ್ಕಾಗ್ಲಿ, ಬೆಟ್ಟಿಟ್ಟು ಓದೋದಕ್ಕಾಗ್ಲಿ ನಮ್ಗೇನು ಬೇಕು, ಬೆಟ್ಟುಗಳು ಬೇಕು, ಕೈಗಳು ಬೇಕು. ಇನ್ನು ಇಲ್ಲಿ ಶಾಲೆಯ ಆವರಣ ಇದು, ಅಲ್ಲಿ ಮಕ್ಕಳುಗಳು ಏನು ಮಾಡ್ತಾ ಇದ್ದಾವೆ, ಕಸವನ್ನ ಗುಡಿಸ್ತಾ ಇದ್ದಾರೆ, ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆಗ ಅಲ್ಲೇನಾಗ್ತಾ ಇದೆ ನೋಡಿ, ಕೊರಕೆಯನ್ನ ಇಟ್ಕೊಂಡು ಕಸವನ್ನ ತಳ್ತಾ ಇದ್ದಾರೆ. ಹಾಗೆ ಸೊಂಟವನ್ನ ಬಗ್ಗಿದ್ದಾರೆ, ಸೊಂಟನೂ ಕೆಲಸ ಮಾಡ್ತಾ ಇದೆ, ಮುಂದಕ್ಕೆ ಹೀಗೆ ಚಲಿಸ್ತಾ ಇದ್ದಾರೆ, ಕಾಲು ಸಹ ಕೆಲಸ ಮಾಡ್ತಾ ಇದೆ, ಕೊರಕೆಯನ್ನ ಹೀಗೆ ಹಿಡ್ದಿದ್ದಾರೆ, ಕೊರಕೆ ಸಹ ಕೆಲಸ ಮಾಡ್ತಾ ಇದೆ. ಅದರಿಂದ ಇಲ್ಲಿ ನಮ್ಗೆ ಏನ್ ಬೇಕು, ಮತ್ತೆ ಕೈ, ಕಾಲು, ಕಣ್ಣು, ಸೊಂಟ ಬೇಕು. ಹಾಗೆ ಇಲ್ಲೊಂದು ಮಗು ಏನ್ ಮಾಡ್ತಾ ಇದೆ, ಕಬ್ಬು ತಿಂತಾ ಇದೆ. ಕಬ್ಬು ತಿನ್ನೋದಕ್ಕೆ ಏನ್ ಬೇಕು, ಹಲ್ಲುಗಳು ಗಟ್ಟಿ ಇರಬೇಕು, ಇಲ್ಲದೆ ಹೋದ್ರೆ ಹಲ್ಲುಗಳು ಮುರಿದೋಗುತ್ತೆ. ಅಲ್ಲಿ ಅವನು ಕೈಯ ಸಹಾಯ ತಗೊಂಡ, ಬೆರಳುಗಳ ಸಹಾಯ ತಗೊಂಡ, ಮುಖದ ಒಂದು ಭಾಗ ಬಾಯಿ ಒಳಗಡೆ ಹಲ್ಲು, ಅಲ್ಲಿನ ಸಹಾಯನು ಅವನು ತಗೊಂಡ. ಇನ್ನು ಒಂದು ಮಗು ಏನ್ ಮಾಡ್ತಾ ಇದೆ, ಹೂವಿನ ತೋಟಕ್ಕೆ ಹೋಗಿದೆ. ಹೂವಿನ ತೋಟದಲ್ಲಿ ಅದು ಏನ್ ಮಾಡ್ತಾ ಇದೆ, ಹೂಗಳನ್ನ ಕೀಳ್ತಾ ಇದೆ ಅಲ್ವಾ. ಕೀಳೋದಕ್ಕಲ್ಲ, ಮತ್ತೆ ವಾಸನೆ ಸಹ ನೋಡ್ತಾ ಇದ್ದಾಳ ಆ ಮಗು. ಆದ್ರಿಂದ ಅವಳಿಗೆ ಮೂಗಿನ ಅವಶ್ಯಕತೆನೂ ಇದೆ. ವಾಸನೆ ತಗೊಳ್ಳೋದಕ್ಕೆ, ಗಾಳಿಯನ್ನು ತಗೊಳ್ಳೋದಕ್ಕೆ ನಮ್ಗೆ ಏನ್ ಬೇಕು, ಮೂಗು ಬೇಕು ಅಲ್ವಾ. ಅದು ಸಹ ಆಗ್ತಾ ಇದೆ. ಅವಳು ಹೂವನ್ನ ಕೀಳ್ತಾ ಇದ್ದಾಳೆ, ಕೀಳುವಾಗ ಅವಳಿಗೆ ಕೈಗಳ ಸಹಾಯ ಬೇಕು. ಇನ್ನು ಒಂದು ಮಗು ಹಾಡೋ ಅಥವಾ ಭಾಷಣನೋ ಮತ್ತೊಂದೋ ಏನೋ ಮಾಡ್ತಾ ಇದೆ. ಆಗ ಅದಕ್ಕೆ ಏನ್ ಬೇಕು, ಬಾಯಿ ಬೇಕು. ಮಾತನಾಡೋದಕ್ಕೆ ನಮ್ಗೆ ಏನ್ ಬೇಕು, ಬಾಯಿ ಬೇಕು, ತುಟಿಗಳು ಬೇಕು. ಬರೀ ಬಾಯಿ ಇದ್ರೆ ಆಗ್ಲಿಲ್ಲ, ಎರಡೂ ತುಟಿಗಳು ಅಲುಗಾಡ್ತಾ ಇರಬೇಕು ಅಲ್ವಾ. ಅಕ್ಷರಗಳನ್ನ ನಾವು ಉಚ್ಚರಿಸೋಕ್ಕೂ ನಮ್ಗೆ ಬಾಯಿ ಬೇಕು. ಏನು ಇಲ್ಲದೆ ಹೋದ್ರೆ ನಾವು ಮೂಗ್ರಾಗಿ ಹೋಗ್ತೀವಿ, ಹೌದಾ ಮಕ್ಕಳ. ಆದ್ರಿಂದ ನಮ್ಮ ದೇಹದ ಎಲ್ಲಾ ಅಂಗಗಳು ನಮ್ಗೆ ಬೇಕೇ ಬೇಕು. ಇನ್ನು ಇಲ್ಲಿ ನಿನ್ನ ಕೈಯನ್ನ ನೀನು ನೋಡಿಕೊಂಡು ಎಷ್ಟು ಬೆರಳುಗಳಿವೆ ಎಣಿಸು ಅಂತ ಹೇಳಿದ್ದಾರೆ. ಎಣಿಸಿ, 1 2 3 4 5 ಅಲ್ವಾ. 5 ಬೆರಳುಗಳು ಇವೆ ಇಲ್ಲಿ, ಹೌದಾ. ಇದ್ಯಾವ ಬೆರಳು, ಕಿರು ಬೆರಳು, ಉಂಗುರದ ಬೆರಳು, ತೋರ್ ಬೆರಳು, ಮಧ್ಯದ ಬೆರಳು, ಹೆಬ್ಬೆರಳು, ಹೌದಾ. ಬೆರಳುಗಳಲ್ಲಿ 5 ರೀತಿಯ ಬೆರಳುಗಳಿವೆ, ಹೌದಾನೆ. ಹೀಗೆ 5 ರೀತಿಯ ಬೆರಳುಗಳು ಇವೆ. ಈಗ ನೋಡಿ, ಅದನ್ನ ನೀವೇನ್ ಮಾಡ್ಬೇಕು, ಒಂದು ಹಾಳೆಯ ಮೇಲಾಗ್ಲಿ, ಪುಸ್ತಕದ ಮೇಲಾಗ್ಲಿ ನಿಮ್ಮ ಬೆರಳುಗಳನ್ನ ಹೀಗೆ ಇಡಬೇಕು. ನೋಡಿ, ಹೀಗಿಟ್ಟು ಹೀಗೆ ಇದನ್ನ ಹೀಗೆ ಮಾಡಿ, ಹೀಗೆ ಮಾಡಿ, ಹೀಗೆ ಮಾಡಿ, ಈ ತರ ಬಂದು, ಈ ತರ ಬಂದು, ಈ ತರ ಬಂದ್ರೆ ನಿಮ್ಮ ಕೈಗಳ ರಚನೆ ಆಗತ್ತೆ. ಏನಾಗತ್ತೆ, ಕೈಗಳ ರಚನೆ ಆಗತ್ತೆ. ನೋಡಿ, ಇಲ್ಲಿ ಈ ಇದೊಂದು ಬೆರಳು, ಇದೊಂದು, ಇದು 2, ಇದು 3, ಇದು 4, ಇದು 5, ಹೌದಾ ಮಕ್ಕಳ. 1ನೇ ಬೆರಳಿಗೆ ನಾವು ಏನ್ ಹೇಳ್ತೀವಿ, ಕಿರು ಬೆರಳು. ಏನ್ ಹೇಳ್ತೀವಿ ಮಕ್ಕಳ, ಕಿರು ಬೆರಳು. ಯಾಕೆಂದ್ರೆ ಚಿಕ್ಕದಾಗಿರುತ್ತೆ, ಚಿಕ್ಕದಾಗಿರೋದ್ರಿಂದ ಇದು ಕಿರು ಬೆರಳು. ಇಲ್ಲಿ ನಾವು ಉಂಗುರವನ್ನ ಧರಿಸ್ತೀವಿ, ಹೌದಾ. ನೋಡಿ, ಈ ಬೆರಳಿಗೆ ನಾವೇನ್ ಹಾಕ್ತಿವಿ, ಉಂಗುರವನ್ನ ಹಾಕ್ತಿವಿ. ಕಾಣಿಸ್ತಾ ಇದೆಯಾ ಉಂಗುರ. ಉಂಗುರವನ್ನ ಹಾಕೋದ್ರಿಂದ ಈ ಬೆರಳಿಗೆ ನಾವೇನ್ ಹೇಳ್ತೀವಿ, ಉಂಗುರದ ಬೆರಳು. ಏನ್ ಹೇಳ್ತೀವಿ ಮಕ್ಕಳ, ಉಂಗುರದ ಬೆರಳು. ಉಂಗುರ ಬೆರಳು ಯಾವುದು, 2ನೇದು ಇದು, ಹೌದಾ. ಉಂಗುರ ಬೆರಳು. ಇನ್ನು ಮಧ್ಯಭಾಗದಲ್ಲಿ ಉದ್ದನಾದ ಬೆರಳು ಇರುತ್ತೆ. ಈ ಕಡೆ 2, ಈ ಕಡೆ 2, 5ರಲ್ಲಿ ಮಧ್ಯ. 5ರ ಮಧ್ಯ ಸಂಖ್ಯೆ ಯಾವುದು,
5ರಲ್ಲಿ ಈ ಕಡೆ 2 ಈ ಕಡೆ 2 ಅದರ ಮಧ್ಯದಲ್ಲಿ 5 ಅಲ್ವಾ? ಈ ಒಂದು ಬೆರಳಿಗೆ ನಾವು ಏನ್ ಹೇಳ್ತೀವಿ? ಮಧ್ಯದ ಬೆರಳು. ಯಾವ್ದು ಮಧ್ಯದ ಬೆರಳು? ಇದು ಮಧ್ಯದಲ್ಲಿ ಇರುತ್ತೆ, ಉದ್ದನಾಗಿ ಇರುತ್ತೆ ಮಧ್ಯದ ಬೆರಳು. ಇನ್ನು 4ನೇದಾಗಿ ಕಿರು ಬೆರಳಾಯ್ತು, ಉಂಗುರದ ಬೆರಳಾಯ್ತು, ಮಧ್ಯದ ಬೆರಳಾಯ್ತು. ಈಗ ಇಲ್ಲೊಂದು ಬೆರಳಿದೆ, ಅದನ್ನ ನಾವೇನ್ ಮಾಡ್ತೀವಿ? ಹೀಗೆ ತೋರಿಸ್ತೀವಿ, ಹೌದಾ? ಈ ರೀತಿ ತೋರಿಸಿದಾಗ ಇದಕ್ಕೆ ನಾವೇನಂತ ಹೇಳ್ತೀವಿ? ತೋರು ಬೆರಳು. 4ನೇದು ಬಂದು ತೋರು ಬೆರಳು. ತೋರು ಬೆರಳು. ಹಾಗೆ ಇನ್ನು ಕೊನೆಯದಾಗಿ ಹೆಬ್ಬೆರಳು. ಅಂದ್ರೆ ದೊಡ್ಡ ಬೆರಳು, ಚಿಕ್ಕದಾಗಿದ್ರು ಗಾತ್ರದಲ್ಲಿ ದಪ್ಪ ಇರುತ್ತೆ, ಅಗಲ ಇರುತ್ತೆ. ಆದ್ರಿಂದ ಇದಕ್ಕೆ ನಾವೇನ್ ಹೇಳ್ತೀವಿ? ಈ ಒಂದು ಬೆರಳಿಗೆ ಹೆಬ್ಬೆರಳು. ಏನ್ ಮಕ್ಕಳ ಹೇಳ್ತೀವಿ? ಹೆಬ್ಬೆರಳು. ಹೆಬ್ಬೆರಳು. ಕಿರು ಬೆರಳು, ಉಂಗುರದ ಬೆರಳು, ಮಧ್ಯದ ಬೆರಳು, ಹೆಬ್ಬೆರಳು. ಹೌದಾ? ಅಲ್ಲ, ತೋರ್ ಬೆರಳು. ಇದು ಹೆಬ್ಬೆರಳು. ಹೆಬ್ಬೆರಳನ್ನ ಹೆಬ್ಬೆರಳು, ತೋರ್ ಬೆರಳನ್ನ ತೋರ್ ಬೆರಳು, ಮಧ್ಯದ ಬೆರಳನ್ನ ಮಧ್ಯದ ಬೆರಳು, ಉಂಗುರದ ಬೆರಳನ್ನ ಉಂಗುರದ ಬೆರಳು, ಕಿರು ಬೆರಳನ್ನ ಕಿರು ಬೆರಳು. ಈ ರೀತಿ 5 ಬೆರಳುಗಳಿದೆ. ಇಷ್ಟು ಸೇರಿದ್ರೇನೆ ಒಂದು ಗುಂಪಾಗತ್ತೆ. ನೋಡಿ, ಕೈಗಳು ಒಂದೇ, ಬೆರಳುಗಳು 5. ಕೈಗಳು ಒಂದೇ, ಬೆರಳುಗಳು 5. ಆದರೆ 5 ಬೆರಳುಗಳು ಒಂದೇ ಆಕಾರದಲ್ಲಿ ಇಲ್ಲ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಒಂದು ಮನೆಯಲ್ಲಿ 5 ಜನ ಮಕ್ಕಳಿರ್ತಾರೆ, ಆದರೆ 5 ಜನ ಮಕ್ಕಳು ಒಂದೇ ರೀತಿ ಇರಲಿಲ್ಲ. ಒಬ್ಬ ತುಂಬ ಚೆನ್ನಾಗಿರ್ತಾನೆ, ಇನ್ನೊಬ್ಬ ಕಪ್ಪಗಿರ್ತಾನೆ, ಇನ್ನೊಬ್ಬ ಬೆಳ್ಳಗಿರ್ತಾನೆ, ಒಬ್ಬಂದು ಒಳ್ಳೆಯ ಗುಣ ಇರುತ್ತೆ, ಇನ್ನೊಬ್ಬಂದು ಕೆಟ್ಟ ಗುಣ ಇರುತ್ತೆ. ಈ ರೀತಿ 5 ಬೆರಳುಗಳು ಹೇಗೆ ವಿಧ ವಿಧವಾಗಿರುತ್ತೋ ಹಾಗೆ ಒಂದು ಮನೆಯಲ್ಲಿ 5 ಮಕ್ಕಳು ಸಹ ಬೇರೆ ಬೇರೆ ಥರನೇ ಇರ್ತಾರೆ. ಅಂದರೆ ಒಂದೇ ತಾಯಿಯ ಮಕ್ಕಳು, ಅಂದರೆ ಒಂದೇ ಕೈಗಳ ಬೆರಳುಗಳು, ಆದರೆ ಬುದ್ಧಿ ಬೇರೆ, ಕೆಲಸ ಬೇರೆ, ಆಕಾರನೂ ಬೇರೆ. ಹಾಗೆ ಒಂದೇ ತಾಯಿಯ ಮಕ್ಕಳು ಬುದ್ಧಿ ಬೇರೆ, ಆಕಾರ ಬೇರೆ, ರೂಪ ಬೇರೆ, ಎಲ್ಲವೂ ಬೇರೆ ಬೇರೆ ಅಲ್ವಾ? ಆ ರೀತಿ ಒಂದು ಗಾದೆ ಅದು. ಈಗ ನಿಮ್ಮ ಬೆರಳುಗಳನ್ನು ಈ ರೀತಿ ಇಟ್ಟು ಇಲ್ಲೂ ಸಹ ನೀವೇನು ಮಾಡಬೇಕು? ಬೆರಳುಗಳನ್ನು ನೀವು ಟ್ರೇಸ್ ಮಾಡಬೇಕು. ಎಲ್ಲಿ? ಈಗ ಒಂದು ಖಾಲಿ ಜಾಗದಲ್ಲಿ ನಾನು ಹೇಗೆ ಬೋರ್ಡ್ ಮೇಲೆ ಮಾಡೋದ್ನೋ ಅದೇ ರೀತಿ ನೀವು ಮಾಡಬೇಕು. ಇನ್ನು ಈ ಚಿತ್ರವನ್ನು ಗಮನಿಸು. ಇಲ್ಲಿ ಮಗು ಹಲ್ಲನ್ನು ಉಜ್ಜುತ್ತಾ ಇದೆ, ಹೌದಾ? ಬೆರಳುಗಳ ಸಹಾಯ. ಹಾಗೆ ಸ್ನಾನ ಮಾಡ್ತಾ ಇದೆ, ಕೈಗಳ ಸಹಾಯ. ಇಲ್ಲಿ ಏನು ಮಾಡ್ತಾ ಇದೆ? ಸ್ನಾನ ಮಾಡ್ತಾ ಇದೆ. ಬಟ್ಟೆನ ಸ್ನಾನ ಆದ್ಮೇಲೆ ಮೈಯನ್ನು ಒರೆಸ್ಕೊತಾ ಇದೆ. ಊಟ ಮಾಡೋದಕ್ಕೂ ನಮಗೆ ಕೈಗಳ ಸಹಾಯ ಬೇಕು. ಕೈಗಳನ್ನು ನಾವೇನು ಮಾಡಬೇಕು? ಆಗಾಗ ಬೆರಳುಗಳನ್ನು ಕತ್ತರಿಸಬೇಕು ಅಲ್ವಾ? ಇಲ್ಲಿ ನೋಡಿ, ಇದು ಸಹ ನಾವು ಕರ್ಚಿಪ್ಪನ್ನು ಇಟ್ಕೊಂಡಿದೆ, ತಲೆಯನ್ನು ಬಾಚ್ಕೋಬೇಕು, ಒಗೆದ ಬಟ್ಟೆಗಳನ್ನೇ ನಾವು ಧರಿಸಬೇಕು. ಇಲ್ಲಿ ಕೆಲವು ಪ್ರಶ್ನೆ ಕೇಳಿದರೆ ಅದು ಉತ್ತರವನ್ನು ಹೇಳ್ಬಿಡಿ. ನೀನು ಹಲ್ಲನ್ನು ಉಜ್ಜಲು ಏನನ್ನು ಬಳಸುವೆ? ನೀನು ಹಲ್ಲನ್ನು ಉಜ್ಜಲು ಏನು ಬಳಸ್ತೀಯಾ? ಬ್ರಷು. ಏನು ಬಳಸ್ತೀಯ ಮಕ್ಕಳ? ಬ್ರಷ್ ಬೇಕು, ಹೌದಾ? ಬ್ರಷು. ಬ್ರಷ್ ಬೇಕು. ಹಿಂದೆ ಎಲ್ಲ ಏನು ಮಾಡ್ತಿದ್ರು? ಬ್ರಷ್ ಇರ್ತಾ ಇರಲಿಲ್ಲ. ಬೇವಿನ ಮರದ ಕಡ್ಡಿ ತಗೊಳ್ಳೋರು, ಅದರಲ್ಲಿ ಉಜ್ಜೋರು. ಹಾಗೆ ಇದ್ದಿಲು ಪುಡಿ, ಅದು ಸೌದೆ ಇರುತ್ತಲ್ಲ, ಸೌದೆ ಆದಾಗ ಅದು ಕಪ್ಪ ಇಜ್ಜಲಾಗತ್ತೆ, ಅದರಿಂದ ಉಜ್ಜುತ್ತಾ ಇದ್ರು. ನೀನು ಉಗುರನ್ನು ಕತ್ತರಿಸಲು ಏನನ್ನು ಬಳಸುವೆ? ನೈಲ್ ಕಟರನ್ನು ಬಳಸುವೆ. ನೀನು ತಿಂಡಿ ಊಟ ಮಾಡುವ ಮುನ್ನ ಏನನ್ನು ಮಾಡುವೆ? ತಿಂಡಿ ಊಟ ಮಾಡುವ ಮುನ್ನ ಕೈಕಾಲುಗಳನ್ನು ತೊಳೆದುಕೊಳ್ಳುವೆ. ಶಾಲೆಯಿಂದ ಮನೆಗೆ ಬಂದ ಕೂಡಲೇ ನೀನು ಏನು ಮಾಡುವೆ? ಶಾಲೆಯಿಂದ ಮನೆಗೆ ಬಂದ ಕೂಡಲೇ ಸಮವಸ್ತ್ರವನ್ನು ಬಿಚ್ಚಿ, ಶೂ ಮತ್ತು ಸಾಕ್ಸನ್ನು ಬಿಚ್ಚಿ, ಬ್ಯಾಗನ್ನು ಒಂದು ಕಡೆಗೆ ನೇತಾಕಿ ಏನು ಮಾಡ್ತೀಯಾ? ಕೈಕಾಲು ಮುಖವನ್ನು ತೊಳ್ಕೊಳ್ಳೋದಕ್ಕೆ ಹೋಗ್ತೀಯಾ? ಈ ರೀತಿ ಮಾಡಿದಾಗ ದೇಹ ಸ್ವಚ್ಛವಾಗಿ ಇರುತ್ತೆ. ನೋಡಿ, ಇಲ್ಲಿ ನೈಲ್ ಕಟರ್ ಇದೆ, ಪೆನ್ಸಿಲ್ ಇದೆ, ಸ್ಪೂನ್ ಇದೆ, ಬುಕ್ ಇದೆ, ಪೌಡರ್ ಇದೆ, ಬಾಚಣಿಕೆ ಇದೆ, ಪೇಸ್ಟ್ ಇದೆ, ಕೋಲ್ಗೇಟ್ ಪೇಸ್ಟು, ತಲೆಗೆ ಎಣ್ಣೆ. ಇದನ್ನೆಲ್ಲ ನಾವು ಯಾವುದಕ್ಕೆ ಉಪಯೋಗಿಸ್ತೀವಿ? ಉಗುರನ್ನು ಕಟ್ ಮಾಡೋಕ್ಕೆ ನೈಲ್ ಕಟರ್, ಬರೆಯೋದಕ್ಕೆ ಪೆನ್ಸಿಲ್ಲು, ತಿನ್ನೋಕ್ಕೆ ಸ್ಪೂನು, ಓದೋದಕ್ಕೆ ಪುಸ್ತಕ, ಮುಖ ಶುದ್ಧವಾಗಿರ್ಬೇಕಂದ್ರೆ ಮೇಕಪ್ಗೆ ಪಾಂಡ್ಸ್ ಪೌಡರು, ಕ್ರೀಮು. ಹಾಗೆ ಇದು ಬ್ರಷ್ ತೊಳೆಯಲಿಕ್ಕೆ, ಆಮೇಲೆ ಕುಡಿಯಲಿಕ್ಕೆ ಲೋಟ, ತಲೆ ಹಚ್ಚೋದಕ್ಕೆ ಕೊಬ್ಬರಿ ಎಣ್ಣೆ, ತಲೆ ಬಾಚಲಿಕ್ಕೆ ಬಾಚಣಿಕೆ,
ಹಲ್ಲುಗಳನ್ನು ಉಜ್ಜೋದಕ್ಕೆ ಬ್ರಷು ಮತ್ತು ಪೇಸ್ಟನ್ನು ಉಪಯೋಗಿಸಿವಿ. ಈಗ ಅಭಿನಯ ಮಾಡುವಂಥ ಇಲ್ಲಿ ಕೆಲವೊಂದು ವರ್ಡನ್ನು ಕೊಟ್ಟಿದೆ. ಹಲ್ಲುಜ್ಜುವುದು ಮಾಡಿ ಮಕ್ಕಳ, ಹಲ್ಲುಜ್ಜುವುದು. ಸ್ನಾನ ಮಾಡುವುದು, ಹೇಗೆ ನೀರನ್ನು ಈಗ ಹಾಕ್ಕೊಂಡು ಸ್ನಾನವನ್ನು ಮಾಡ್ತೀರಾ. ಮುಖ ತೊಳೆಯುವುದು, ಸೋಪ್ ಹಾಕ್ಕೊಂಡು ಮುಖವನ್ನು ತೊಳೆಯುವುದು. ಕಾಲು ತೊಳೆಯುವುದು, ಕಾಲಿಗೆ ನೀರು ಹಾಕ್ಕೊಂಡು ಕಾಲನ್ನು ತೊಳೆಯುವುದು. ಪ್ರಾರ್ಥನೆ ಮಾಡುವುದು, ಆಗ ಕೈಗಳನ್ನು ಜೋಡಿಸಿ ಪ್ರಾರ್ಥನೆಯನ್ನ ಮಾಡುವುದು. ತಲೆ ಬಾಚುವುದು, ಹಾಗೆ ಕೊಂಬಿಂದ ಹೀಗೆ ಮಾಡಿ ತಲೆಯನ್ನು ನಾವೇನು ಮಾಡ್ತೀವಿ, ತಲೆಯನ್ನ ಬಾಚ್ಕೊತೀವಿ, ತಲೆಯನ್ನ ಬಾಚುವುದು. ಮೈ ಒರೆಸುವುದು, ಸ್ನಾನ ಆಯಿತು ಮೈಯನ್ನು ಹೀಗೆ ಒರೆಸ್ತಾ ಇರುವುದು. ಉಗುರು ಕತ್ತರಿಸುವುದು, ಉಗುರನ್ನ ನೈಲ್ ಕಟ್ಟರಿಂದ ಕತ್ತರಿಸುವುದು. ಕೈ ತೊಳೆಯುವುದು, ಕೈಗೆ ನೀರು ಹಾಕ್ಕೊಂಡು ಸಾಬೂನನ್ನು ಹಾಕಿ ಬೆಟ್ಟುಗಳು ಉಗುರುಗಳು ಪ್ರತಿಯೊಂದನ್ನು ಹೀಗೆ ಸ್ವಚ್ಛವಾಗಿ ತೊಳ್ಕೊಳ್ಳೋದು. ಈ ರೀತಿ ಮಾಡೋದನ್ನ ನಾವು ಅಭ್ಯಾಸವನ್ನು ಮಾಡ್ಕೋಬೇಕು. ಈ ಎಲ್ಲ ಬರೀ ದೇಹ ಇದ್ಬಿಟ್ರೆ ಆಗಲಿಲ್ಲ, ದೇಹವನ್ನು ನಾವು ಸ್ವಚ್ಛವಾಗಿ ಸಹ ಇಟ್ಕೊಳ್ಬೇಕು. ಆದ್ದರಿಂದ ದೇಹದ ಭಾಗಗಳು ಸ್ವಚ್ಛವಾಗಿರಬೇಕು ಅಂತೇಳಿ ನೀವು ಅದನ್ನು ಅಭ್ಯಾಸ ಮಾಡಿಕೊಳ್ಳಿ ಅಂತೇಳಿ ಹಲ್ಲನ್ನು ಉಜ್ಜೋದು, ಸ್ನಾನವನ್ನು ಮಾಡೋದು, ಪ್ರತಿಯೊಂದನ್ನು ಅಭಿನಯವನ್ನು ಮಾಡಿ ತೋರಿಸಿ ಅಂತ ಹೇಳಿದೆ. ನೀವು ಮನೆಯಲ್ಲಿ ಚೆನ್ನಾಗಿ ಹಲ್ಲನ್ನು ಉಜ್ಜಿ ಸ್ನಾನ ಮಾಡಿ ನಿಮ್ಮ ಕೆಲಸವನ್ನು ನೀವೇ ಮಾಡ್ಕೊಳ್ಳಿ. ಶುದ್ಧವಾಗಿದ್ದರೆ ನಮ್ಮ ದೇಹ ಏನಾಗಿರುತ್ತೆ, ಆರೋಗ್ಯಯುತವಾಗಿರುತ್ತೆ. ಹೌದಾ? ಡಾಕ್ಟರ್ ಹತ್ರ ಹೋಗೋದು ತಪ್ಪುತ್ತೆ. ಆದ್ದರಿಂದ ನಾವೇನು ಮಾಡಬೇಕು, ಯಾವಾಗಲೂ ಏನಾದರೂ ಒಂದು ವಸ್ತುವನ್ನು ಮುಟ್ಟಿದ ತಕ್ಷಣ ನಾವು ಅದನ್ನು ತೊಳ್ಕೋಬೇಕು. ಇತ್ತೀಚೆಗಂತೂ ಕೊರೋನಾ ಬಂದ್ಬಿಟ್ಟು ಏನು ಮಾಡ್ತೀವಿ, ಸ್ಯಾನಿಟೈಸರನ್ನು ಬಳಸ್ತೀವಿ. ಅದು ಹೆಚ್ಚು ಬಳಸಬಾರ್ದು. ಹೆಚ್ಚು ಬಳಸೋದ್ರಿಂದ ಚರ್ಮಕ್ಕೆ ಹಾನಿ ಆಗತ್ತೆ ಅಲ್ವಾ? ಯಾಕೆ ಸ್ಯಾನಿಟೈಸರ್ನ ಬಳಸಿದ್ದು? ಯಾವುದೇ ಒಂದು ಬ್ಯಾಕ್ಟೀರಿಯಾ ನಮ್ಮ ದೇಹಕ್ಕೆ ಸೇರಬಾರ್ದು, ಮೂಗಿನ ಮೂಲಕ ಗಾಳಿ ಮೂಲಕ ಹೋಗಬಾರ್ದು ಅಂತೇಳಿ ಮಾಸ್ಕ್. ಹೌದಾ? ಮಾಸ್ಕ್ ಹಾಕ್ತೀವಲ್ವ ನಾವೀಗ, ಈಗ ಬಿಚ್ಚಿದ್ದೀನಿ ನಾನು ಮಾಸ್ಕನ್ನು. ಈಗಾಗಲೇ ನಿಮ್ಗೆ ತೋರಿಸೋಷ್ಟೇನಿಲ್ಲ, ನೀವು ಸದಾಕಾಲ ಧರಿಸಿರ್ತೀರ. ಹೌದಾ? ಮನೆಯಲ್ಲಿ ಬಿಟ್ಟು ಇನ್ನು ಹೊರಗಡೆ ಬಂದಾಗೆಲ್ಲ ಧರಿಸಿರ್ತೀರ, ಆದ್ದರಿಂದ ನಿಮಗೆ ಗೊತ್ತು. ಹಾಗೆ ಕೈಗಳನ್ನು ತೊಳಿಬೇಕು, ಮಾಸ್ಕನ್ನು ಹಾಕೋಬೇಕು, ಹಾಗೆ ಜನಗಳಿಂದ ದೂರ ಇರಬೇಕು. ಪಕ್ಕ ಹೀಗೆ ಅಂಟ್ಕೊಂಡು ನಿಲ್ಬಾರ್ದು. ಒಬ್ಬ ಇಲ್ಲಿತ್ತು ಅಂದರೆ ಇನ್ನೊಬ್ಬ ಈ ಕಡೆ ಇರಬೇಕು. ಒಬ್ಬ ಇಲ್ಲಿ ಕುತ್ಕೊಂಡ ಅಂದರೆ ಅವನ ಪಕ್ಕಕ್ಕೆ ಹೋಗಿ ಕುತ್ಕೊಳ್ಳೋದಲ್ಲ, ಅಂಟ್ಕೊಂಡು ಏನು ಮಾಡಬೇಕು, ಸ್ವಲ್ಪ ದೂರದಲ್ಲಿ ಕುತ್ಕೋಬೇಕು. ನಡೆಯುವಾಗಲೂ ಅಷ್ಟೇ, ಇಲ್ಲಿ ನಿಂತಿದ್ರೆ ಒಬ್ಬ ನಿಂತ್ಕೊಂಡು ಇಲ್ಲಿ ನಡೀತಿದ್ರೆ ಇನ್ನೊಬ್ಬ ಅವನಿಂದ ದೂರದಲ್ಲಿ ನಡಿಬೇಕು. ಈ ರೀತಿ ಡಿಸ್ಟೆನ್ಸ್ ಅನ್ನ ಮಾಡಬೇಕು. ಮತ್ತೆ ಮಾಸ್ಕನ್ನು ಧರಿಸ್ಬೇಕು, ಸ್ಯಾನಿಟೈಸರನ್ನು ಧರಿಸ್ಬೇಕು ಅಲ್ವಾ? ಸ್ಯಾನಿಟೈಸರ್ ಬೇಕು, ಮಾಸ್ಕನ್ನು ಹಾಕಬೇಕು, ಹಾಗೆ ಡಿಸ್ಟೆನ್ಸ್ ಅನ್ನ ಮಾಡಬೇಕು. ಈ ರೀತಿ ನಾವು ಧರಿಸಿದ್ರೆ ಎಸ್ ಅಂದರೆ ಸ್ಯಾನಿಟೈಸರ್, ಎಮ್ ಅಂದರೆ ಮಾಸ್ಕ್, ಡಿ ಅಂದರೆ ಡಿಸ್ಟೆನ್ಸ್. ಅಂತರವನ್ನು ಕಾಯ್ಕೊಂಡಾಗ ನಮಗೆ ರೋಗ ಹರಡೋದು ತಪ್ಪುತ್ತೆ. ನೋಡಿ, ಆ ಒಂದು ಕೊರೋನಾ ಬಂದು ನಮಗೆ ಇಷ್ಟೆಲ್ಲ ಅನಾಹುತ ಆಗ್ತಾ ಇದೆ. ಅದರಿಂದ ನಾವೇನು ಮಾಡಬೇಕು, ಅದೊಂದೇ ಅಲ್ಲ, ಯಾವುದೇ ರೀತಿಯ ಕಾಯಿಲೆಗಳು, ಈವನ್ ಒಂದು ಕೆಮ್ಮು ನೆಗಡಿ ಸಹ ನಾವು ಬರಬಾರ್ದು ಅಂದರೆ ಆದಷ್ಟು ನಾವು ಎಚ್ಚರಿಕೆಯಿಂದಲೇ ಇರಬೇಕು. ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಇದಿಷ್ಟು ನಮ್ಮ ಸ್ವಚ್ಛ ದೇಹದ ಭಾಗಗಳು ಮತ್ತು ದೇಹದ ಭಾಗಗಳನ್ನು ಹೇಗೆ ರೀತಿ ಇಟ್ಕೊಳ್ಳೋದು ಅನ್ನೋದು ಗೊತ್ತಾಯಿತು. ಇನ್ನು ಮುಂದೆ ಆದ್ರೂ ನೀವು ಅಲ್ಲನ್ನು ನೀಟಾಗಿ ತೊಳಿರಿ, ಬಾಯನ್ನು ಚೆನ್ನಾಗಿ ತೊಳಿರಿ, ಸ್ನಾನವನ್ನು ಮಾಡಿ, ಉಗುರುಗಳನ್ನು ವಾರಕ್ಕೊಮ್ಮೆ ಆದರೂ ಕತ್ತರಿಸಿ, ತಲೆಯನ್ನು ನೀಟಾಗಿ ಬಾಚಿ, ಎಣ್ಣೆಯನ್ನು ಹಾಕ್ಕೊಳ್ಳಿ. ತಲೆಗೆ ಸ್ನಾನ ಮಾಡುವಾಗ ಸೋಪು, ಶಾಂಪು ಏನಾದರೂ ಸರಿ ಉಪಯೋಗಿಸಿ ಸ್ನಾನ, ಸೀಗೆಕಾಯಿ ಏನಾದರೂ ಉಪಯೋಗಿಸಿ ಸ್ನಾನ ಮಾಡಿ. ಆದಷ್ಟು ಸ್ವಚ್ಛವಾಗಿರಿ. ಹಾಗೆ ಪ್ರತಿನಿತ್ಯ ಬಟ್ಟೆಯನ್ನು ಬದಲಾಯಿಸಬೇಕು. ಒಗೆದ ಬಟ್ಟೆಗಳನ್ನೇ ನಾವು ಹಾಕಬೇಕು. ಇಲ್ಲದೆ ಹೋದರೆ ನಮ್ಮ ದೇಹಕ್ಕೂ ಸಹ ಏನಾಗುತ್ತೆ, ಗಾಯಗಳು, ಚರ್ಮದ ರೋಗಗಳು ಬರುತ್ತೆ. ನಮ್ಮ ದೇಹ ಯಾವಾಗ ಶುಚಿಯಾಗಿ ಫ್ರೆಶ್ ಆಗಿರಬೇಕು ಅಂದರೆ ಪ್ರತಿನಿತ್ಯ ನಾವು ಸ್ನಾನವನ್ನು ಮಾಡಲೇಬೇಕು. ಯಾವುದೇ ಒಂದು ಕೆಲಸ ಮಾಡಿದಾಗ ಕೈಗಳನ್ನು ತೊಳಿಲೇಬೇಕು. ಊಟ ಕೂತಾಗಲೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಊಟವನ್ನು ಮಾಡಬೇಕು. ಅಂದರೆ ಕೈ ಕಾಲುಗಳನ್ನು ಚೆನ್ನಾಗಿ ತೊಳಿಬೇಕು. ಯಾಕೆಂದರೆ ಎಲ್ಲ ಕಡೆ ಓಡಾಡ್ತೀವಿ, ಎಲ್ಲ ಕಡೆ ಮುಟ್ಟಿರ್ತೀವಿ, ಧೂಳು ಅದು ಇದೆಲ್ಲ ಮೆತ್ತಿ ನಮಗೆ ರೋಗ ಬರೋ ಚಾನ್ಸಸ್ ಇರುತ್ತೆ. ಇದಿಷ್ಟು ಮಾಡ್ತೀರಾ ಮಕ್ಕಳ? ನೀವು ಪುಟಾಣಿ ಮಕ್ಕಳು, ನಿಮ್ಮ ಸಹ ಪುಟ್ಟ ವಿಷಯ ಹೇಳಿದ್ರು ಸಹ ನೀವು ಅದನ್ನು ಚಾಚು ತಪ್ಪದೆ ಮಾಡ್ತೀರಾ ಅಂತ ನನಗೆ ಗೊತ್ತು. ಅದರಲ್ಲೂ ನೀವು ನನ್ನ ಮಕ್ಕಳು, ನಾನು ಹೇಳ್ದಂಗೆ ಕೇಳ್ತೀರಾ ಅಂತ ಗೊತ್ತು. ಹಾಗೆ ಅಮ್ಮ ಮನೇಲಿ ಅಮ್ಮ ಅಪ್ಪ ಪೇರೆಂಟ್ಸ್ ಯಾರಿದ್ರು ಅವ್ರು ಏನು ಹೇಳ್ತಾರೆ
ಅದನ್ನು ಕೇಳಬೇಕು, ದೇಹವನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಆಟ ಆಡಿದ ತಕ್ಷಣ ಬಂದು ನೀವೇನು ಮಾಡಬೇಕು, ಹಾಗೆ ಏನಂದ್ರೆ ಬಾಯಿಗೆ ಹಾಕ್ಕೊಂಬಿಡ್ಬಾರ್ದು. ಏನು ಮಾಡಬೇಕು, ಚೆನ್ನಾಗಿ ತೊಳೆದು ನಂತರ ತಿನ್ನಬೇಕು. ಹಾಗೆ ನೀರನ್ನು ಕುಡಿದಿದ ತಕ್ಷಣ ಆ ಲೋಟನ ಪಕ್ಕಕ್ಕೆ ಇಟ್ಬಿಡ್ಬೇಕು. ಯಾಕೆಂದರೆ ನೀವು ಕಚ್ಚಿ ಕುಡಿದಿರ್ತೀರ, ನಿಮ್ಮ ಎಂಜಲಿನಲ್ಲೂ ಸಹ ರೋಗಾಣುಗಳಿರುತ್ತೆ. ಮತ್ತೊಬ್ಬರು ಅದನ್ನು ಕುಡಿಬಾರ್ದು. ಇಲ್ಲ, ತೊಳೆದಿಟ್ಬಿಡಿ. ತಟ್ಟೆ ಆಗಲಿ ಲೋಟ ಆಗಲಿ ಉಪಯೋಗಿಸಿದ ಮೇಲೆ ತೊಳೆದಿಟ್ಬಿಡಿ. ಆಗ ಇನ್ನೊಬ್ಬರು ಉಪಯೋಗಿಸೋಕ್ಕೆ ಸರಾಗ ಆಗತ್ತೆ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ಪರಿಸರ ಪಾಠವನ್ನು ಮುಗಿಸ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಯಿತು ಅಂದ್ಕೊತೀನಿ. ಹೋಗ್ಲಾ ಮಕ್ಕಳ, ಬರೋಣವಾ? ಬಾಯ್ ಬಾಯ್ ಮಕ್ಕಳ, ಎಲ್ರಿಗೂ ಧನ್ಯವಾದಗಳು. ಓಕೆನಾ ಮಕ್ಕಳ, ಪಾಠ ನಿಲ್ಸೋಣವಾ? ಅರ್ಥ ಆಯಿತು ತಾನೇ? ಇನ್ನು ಮುಂದೆ ಆದರೂ ಸ್ವಚ್ಛವಾಗಿರಿ. ಓಕೆ, ಬಾಯ್.